Good afternoon, students. Am I audible? ಕೇಳಿಸ್ತಿದ್ಯಾ? Yes, sir. Okay. Yes, sir. Okay. Yes, sir. Okay. ಸ್ವಲ್ಪ ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ, ಶಬ್ದ ಎಕೋ ಬರ್ತಾ ಇದೆ. Okay. In the last class, we have been discussing about the one of the most important topic, that is works in which copyright subsists. ಯಾವ್ಯಾವ ಕೃತಿಗಳಲ್ಲಿ ಕಾಪಿರೈಟ್ ಇರ್ತದೆ ಅನ್ನೋದನ್ನ ಫಸ್ಟ್ ಒಂದು ಪ್ರಿನ್ಸಿಪಲ್ ನಾವು ನೋಡ್ಕೊಂಡ್ವಿ ಅಷ್ಟೇ. ಇದು ಕಂಪ್ಲೀಟ್ ಅಲ್ಲ. ಮತ್ತೆ ಯಾವ್ಯಾವ ವರ್ಕ್ಗಳ ಅರ್ಥಗಳನ್ನ ತಿಳ್ಕೊಂಡ್ವಿ ನಾವು ಅದ್ರ ಜೊತೆಲಿ. ಸೊ ಅದರ ಮುಂದುವರಿದ ಭಾಗ ಸೆಕ್ಷನ್ 13 ಕೃತಿಸ್ವಾಮ್ಯ ಅಧಿನಿಯಮ ಕಲಂ 13ರಲ್ಲಿ ಯಾವ ಯಾವ ಕೃತಿಗಳಲ್ಲಿ ಕೃತಿಸ್ವಾಮ್ಯ ಹಕ್ಕು ಇರುತ್ತೆ ಅನ್ನೋದನ್ನ ಹೇಳುತ್ತೆ. ಮತ್ತೆ ಅದಕ್ಕೆ ಹಲವಾರು ನಿಬಂಧನೆಗಳನ್ನು ಹೇರುತ್ತೆ. ಅವು ಏನು ನಿಬಂಧನೆಗಳು, ಯಾವ್ಯಾವ ಕೃತಿಗಳಿಗೆ ಕೃತಿಸ್ವಾಮ್ಯ ಹಕ್ಕು ಇರುತ್ತೆ ಭಾರತದಲ್ಲಿ, ಯಾವಕ್ಕೆ ಇರೋದಿಲ್ಲ ಅನ್ನೋದನ್ನ ಈಗ ಬ್ರೀಫ್ ಆಗಿ ತಿಳ್ಕೊಂಡು ಮುಂದಕ್ಕೆ ಹೋಗೋಣ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ತುಂಬಾ ಸರ್ತಿ ನಿಮ್ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳ್ತಾರೆ, 16 ಮಾರ್ಕ್ಸ್ ಪ್ರಶ್ನೆ ಕೇಳ್ತಾರೆ. ಎಕ್ಸ್ಪ್ಲೇನ್ ದ ವರ್ಕ್ ಇನ್ ವಿಚ್ ಕಾಪಿರೈಟ್ ಸಬ್ಸಿಸ್ಟ್. ಫಸ್ಟ್ ಬರುತ್ತೆ ಇಷ್ಟು ಫಸ್ಟ್ ಇವಾಗ ಹೇಳಿದ್ವಲ್ಲ, ಕಾಪಿರೈಟ್ ಸಬ್ಸಿಸ್ಟ್ ಇನ್ ಒರಿಜಿನಲ್ ಲಿಟರರಿ ಡ್ರಾಮ್ಯಾಟಿಕ್ ಮ್ಯೂಸಿಕಲ್ ಆರ್ಟಿಸ್ಟಿಕ್ ಸಿನಿಮಾಟೋ ವರ್ಕ್ ಅಂಡ್ ಸಿನಿಮಾಟೋಗ್ರಾಫ್ ಫಿಲ್ಮ್ ಅಂಡ್ ಸೌಂಡ್ ರೆಕಾರ್ಡಿಂಗ್. ಇದು ಮೊದಲನೇ ಭಾಗ. ಆದ್ರೆ ಎಲ್ಲಾ ಸೌಂಡ್ ರೆಕಾರ್ಡಿಂಗು, ಎಲ್ಲಾ ಡ್ರಾಮ್ಯಾಟಿಕ್ ವರ್ಕು, ಎಲ್ಲಾ ಲಿಟರರಿ ವರ್ಕು, ಎಲ್ಲಾ ಸಿನಿಮಾಟೋಗ್ರಾಫ್ ಫಿಲ್ಮ್ಗೆ ಸಿಗೋದಿಲ್ಲ. ಅದಕ್ಕೆ ಕೆಲವು ನಿಬಂಧನೆಗಳಿದೆ. There are few restrictions which have been imposed as to the works in which copyright subsists in India. ಈಗಲೇ ನಾವು ತಿಳ್ಕೊಬೇಕಾಗಿರೋ ಇನ್ನೊಂದು ವಿಷಯ ಏನು ಅಂದ್ರೆ, ಕಾಪಿರೈಟ್ ಆಕ್ಟ್ ಆಫ್ 1957 is applicable only within the territory of India. ಭಾರತದ ಭೂಪ್ರದೇಶದಲ್ಲಿ ಮಾತ್ರ ಇದು ಅನ್ವಯಿಸುತ್ತೆ ಹೊರತು ಕಾಪಿರೈಟ್ ಆಕ್ಟ್ ಹೊರ ರಾಷ್ಟ್ರಗಳಿಗೆ ಅನ್ವಯಿಸೋದಿಲ್ಲ. ಅಂದ್ರೆ ಭಾರತದಲ್ಲಿ ಯಾರು ಭಾರತದಲ್ಲಿ ತನ್ನ ಹಕ್ಕನ್ನು ಚಲಾಯಿಸಬಹುದು ಕಾಪಿರೈಟ್ ಓನರು, ಅಥವಾ ಬೇರೆಯವ್ರನ್ನ ಭಾರತದಲ್ಲಿ ತನ್ನ ಹಕ್ಕನ್ನು ಚಲಾಯಿಸದೆ ತಡೆಯೋ ಒಂದು ಅಧಿಕಾರ ಅವನಿಗೆ ಇರ್ತದೆ ಹೊರತು ಭಾರತದ ಒಂದು ಬೌಂಡ್ರಿ ಟೆರಿಟರಿ ಬಿಟ್ಟು ಹೊರಗಡೆ ಈ ಕಾಪಿರೈಟ್ಗೆ ಮಾನ್ಯತೆ ಇರೋದಿಲ್ಲ. ಭಾರತದಲ್ಲಿ ಕೊಟ್ಟಿರುವಂತ ಕಾಪಿರೈಟ್ಗೆ ಮಾನ್ಯತೆ ಇರಲ್ಲ. ಅಲ್ಲಿ ನಿಮಗೆ ಮಾನ್ಯತೆ ಬೇಕು ಅಂದ್ರೆ ಆಯಾ ಕಾನೂನಿನ ಪ್ರಕಾರ ನೀವು ಅದನ್ನ ಪಡ್ಕೊಬೇಕು. ಪಡ್ಕೊಳ್ಳೋದಂಗೆ ಕೆಲವು ರಾಷ್ಟ್ರಗಳು ರಿಜಿಸ್ಟ್ರೇಷನ್ ಮಾಡಿಸಬಹುದು, ಕೆಲವು ರಾಷ್ಟ್ರಗಳು ರಿಜಿಸ್ಟ್ರೇಷನ್ ಇಲ್ಲದೆ ಬಟ್ ಕ್ಲೇಮ್ ಮಾಡ್ಬೇಕಾದ್ರೆ ಅಲ್ಲಿನ ಕಾನೂನು ಪ್ರಕಾರ ನೀವು ಕ್ಲೇಮ್ ಮಾಡಬೇಕು ಹಕ್ಕುಗಳನ್ನು. ಸೊ ದಟ್ಸ್ ಅ ಡಿಫರೆಂಟ್ ಥಿಂಗ್ ವಿಚ್ ವಿಲ್ ಬಿ ಸ್ಟಡಿಂಗ್ ಇನ್ ದ ಫ್ಯೂಚರ್ ಅಂಡರ್ ದ ಹೆಡ್ ಇಂಟರ್ನ್ಯಾಷನಲ್ ಕಾಪಿರೈಟ್. ಆದ್ರೆ ಇಲ್ಲಿ ನಮಗೆ ಸಾಮಾನ್ಯವಾಗಿ ಒಂದು ವಸ್ತುಗೆ, ಒಂದು ಕೃತಿಗೆ ಕಾಪಿರೈಟ್ ಅಧಿನಿಯಮ 1957 ಕೆಳಗೆ ಕೃತಿಸ್ವಾಮ್ಯ ಹಕ್ಕು ಸಿಗಬೇಕು ಅಂದ್ರೆ ಏನೇನು ನಿಬಂಧನೆಗಳಿದೆ ಅನ್ನೋದನ್ನ ಮೊದಲು ತಿಳ್ಕೊಂಡು ಆಮೇಲೆ ಮುಂದಕ್ಕೆ ಹೋಗೋಣ. ಸೊ ದಟ್ ಈಸ್ ಸಮಥಿಂಗ್ ವಿಚ್ ಇಸ್ ಡಿಸ್ಕಸ್ಡ್ ಇನ್ ಸೆಕ್ಷನ್ 13 ಆಫ್ ಕಾಪಿರೈಟ್ ಆಕ್ಟ್. ಅದನ್ನ ಬಹಳ ಡಿಟೇಲ್ ಆಗಿ ಇವತ್ತು ನೋಡ್ಕೊಂಡು ಹೋಗೋಣ. ಮುಂದಕ್ಕೆ ಓನರ್ ಆಫ್ ದ ಕಾಪಿರೈಟ್ ಯಾರು, ಅವ್ನಿಗೆ ಏನೇನು ಹಕ್ಕುಗಳಿರುತ್ತೆ ಅನ್ನೋದನ್ನ ಅದು ನಂತರದ ಭಾಗ. ಫಸ್ಟ್ ಯಾವ ವಸ್ತುಗಳಲ್ಲಿ ಕಾಪಿರೈಟ್ ಇರ್ತದೆ, ದ ವರ್ಕ್ಸ್ ಇನ್ ವಿಚ್ ಕಾಪಿರೈಟ್ ಸಬ್ಸಿಸ್ಟ್ ಅನ್ನೋದನ್ನು ಇನ್ನು ಡೀಟೇಲ್ ಆಗಿ ತಿಳ್ಕೊಳ್ಳೋಕೆ ಈ ಕ್ಲಾಸ್ ನಲ್ಲಿ ಪ್ರಯತ್ನ ಮಾಡೋಣ. ವರ್ಕ್ ಇನ್ ವಿಚ್ ಕಾಪಿರೈಟ್ ಸಬ್ಸಿಸ್ಟ್. ಕಾಣಿಸ್ತಾ ಇದೆಯಲ್ಲ ಸ್ಲೈಡ್ಸ್ ಕಾಣಿಸ್ತಿದ್ಯಾ? Is it visible? Yes, sir. Okay. So, yes, correct. ಇಲ್ಲಿ ನೋಡಿ, you just observe this. ಇದನ್ನ ನಾವು ಓದಿದೀವಿ ನಿನ್ನೆ ಕ್ಲಾಸ್ ಅಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಆದ್ರೆ ಇಷ್ಟೇ ಅಲ್ಲ ಇನ್ನೂ ಹಲವಾರು ವಿಷಯಗಳು ನಮಗೆ ಗೊತ್ತಿರಬೇಕು. ಏನಂದ್ರೆ ವರ್ಕ್ ಇನ್ ವಿಚ್ ಕಾಪಿರೈಟ್ ಸಬ್ಸಿಸ್ಟ್ ಅಂದ್ರೆ, ವರ್ಕ್ ಇನ್ ವಿಚ್ ಕಾಪಿರೈಟ್ ಸಬ್ಸಿಸ್ಟ್ is subject to the provisions of this section. ನೋಡಿ, look at this terminologies which have been used. Subject to the provisions of this section ಅಂದ್ರೆ ಈ ಒಂದು ಕಲಂನಲ್ಲಿರುವಂತಹ ನಿಯಮಗಳಿಗೆ ಬದ್ಧವಾಗಿ ಅಂಡ್ ಅದರ್ ಪ್ರಾವಿಷನ್ಸ್ ಆಫ್ ದಿಸ್ ಆಕ್ಟ್, ಮತ್ತೆ ಇತರೆ ಈ ಅಧಿನಿಯಮದ ಕೆಳಗಿರುವ ಇತರೆ ನಿಯಮಗಳಿಗೆ ಬದ್ಧವಾಗಿ ಕಾಪಿರೈಟ್ ಶೆಲ್ ಎಕ್ಸಿಸ್ಟ್. ಕಾಪಿರೈಟ್ ಇರುತ್ತೆ, ಕಾಪಿರೈಟ್ ಕೃತಿಸ್ವಾಮ್ಯ ಹಕ್ಕು ಇರುತ್ತೆ. ಎಲ್ಲಿ ಎಕ್ಸಿಸ್ಟ್ ಕಾಪಿರೈಟ್ ಶೆಲ್ ಸಬ್ಸಿಸ್ಟ್ ಅಂದ್ರೆ ಇರುತ್ತೆ, ಇರುವಂತದ್ದು ಸಬ್ಸಿಸ್ಟ್ ಥ್ರೂ ಔಟ್ ಇಂಡಿಯಾ. ಭಾರತದ ಎಲ್ಲಾ ಪ್ರದೇಶಗಳಲ್ಲೂ ಈ ಕೃತಿಸ್ವಾಮ್ಯ ಹಕ್ಕು ಇರ್ತದೆ. ಯಾವಾಗ ಇನ್ ದ ಫಾಲೋಯಿಂಗ್ ಕ್ಲಾಸಸ್ ಆಫ್ ವರ್ಕ್, ಈ ಕೆಳಗೆ ತಿಳಿಸಿದಂತಹ ವಸ್ತುಗಳಲ್ಲಿ ಕೃತಿಸ್ವಾಮ್ಯ ಹಕ್ಕು ಇರುತ್ತೆ. ಯಾವ ಅಂದ್ರೆ ಒರಿಜಿನಲ್ ಲಿಟರರಿ ಡ್ರಾಮ್ಯಾಟಿಕ್ ಮ್ಯೂಸಿಕಲ್ ಅಂಡ್ ಆರ್ಟಿಸ್ಟಿಕ್ ವರ್ಕ್. ಒರಿಜಿನಲ್ ಅಂದ್ರೆ ಸ್ವಂತಿಕೆ ಹೊಂದಿರುವಂತಹ ಸ್ವಂತವಾದಂತಹ ಲಿಟರರಿ ಗ್ರಂಥ, ಡ್ರಾಮ್ಯಾಟಿಕ್ ನಾಟಕ, ಮ್ಯೂಸಿಕಲ್ ಸಂಗೀತ ಮತ್ತೆ ಆರ್ಟಿಸ್ಟಿಕ್ ವರ್ಕ್. ಸ್ವಂತ ಲಿಟರರಿ ಗ್ರಂಥ, ನಾಟಕ, ಸಂಗೀತ ಮತ್ತು ಆರ್ಟಿಸ್ಟಿಕ್ ಕಲಾತ್ಮಕ ವಸ್ತುಗಳು. ಆಮೇಲೆ ಸಿನಿಮಾಟೋಗ್ರಾಫ್ ಫಿಲ್ಮ್ಸ್. ನಂತರದಲ್ಲಿ ಅವು ಒರಿಜಿನಲ್ ಇರ್ಬೇಕಾ ಬೇಡವಾ, ನಾನು ಡಿಸ್ಕಸ್ ಮಾಡಿದ್ವಿ ಆಗ್ಲೇ. ಅವು ಒರಿಜಿನಾಲಿಟಿ ಅದರಲ್ಲೂ ಇರಬೇಕು. ಸಿನಿಮಾಟೋಗ್ರಾಫ್ ಫಿಲ್ಮ್ ಅಂದ್ರೆ ಸಿನಿಮಾಗಳು, ವಿಡಿಯೋಗಳು. ಮತ್ತೆ ಸೌಂಡ್ ರೆಕಾರ್ಡಿಂಗ್ ಅಂದ್ರೆ ಧ್ವನಿ ಮುದ್ರಣ. ಇವುಗಳಿಗೆ ಕಾಪಿರೈಟ್ ಇರ್ತದೆ. ಎಲ್ಲಿರ್ತದೆ? ಥ್ರೂ ಔಟ್ ಇಂಡಿಯಾ. ಭಾರತದ ಎಲ್ಲಾ ಪ್ರದೇಶಗಳಿಗೂ
ಇರ್ತದೆ. ಇದು ಮೊದಲನೇದು. ಇದು ಸಾಮಾನ್ಯ ಪ್ರಿನ್ಸಿಪಲ್. ಯಾವ ವಸ್ತುಗಳ ಮೇಲೆ ಇರ್ತದೆ ಇದು ಸಾಮಾನ್ಯ ನಿಯಮ. ಆದ್ರೆ ಇಟ್ ಈಸ್ ಸಬ್ಜೆಕ್ಟ್ ಟು ಮೆನಿ ರೆಸ್ಟ್ರಿಕ್ಷನ್ಸ್ ಅಂಡ್ ಮೆನಿ ಕಂಡೀಷನ್ಸ್. ಏನ್ ಕಂಡೀಷನ್ಸ್ ಅನ್ನೋದನ್ನ 13 ಕಲಂ 13 ಸಬ್ಸೆಕ್ಷನ್ 2 ಹೇಳ್ಕೊಂಡು ಹೋಗ್ತಾರೆ. Let us see what those conditions are. So copyright shall not subsist in any of the work specified in subsection 1. Subsection 1 ಬರ್ಬೇಕಲ್ಲಿ. I think that's the this one paragraph ಇದೆಲ್ಲ ಮೇಲೆ ಹೋಗ್ಬೇಕು. So let's see, just how we have to write. Copyright shall not subsist in any work specified in subsection 1. Subsection 1 ಯಾವುದು? ಇಷ್ಟು ಓದುದು ಅಲ್ಲ. ಯಾವುದು? ಯಾವ್ಯಾವ್ದ್ರಲ್ಲಿ ಕಾಪಿರೈಟ್ ಇರುತ್ತೆ? ಒರಿಜಿನಲ್, ಲಿಟರರಿ, ಡ್ರಾಮಾಟಿಕ್, ಮ್ಯೂಸಿಕಲ್ ಅಂಡ್ ಆರ್ಟಿಸ್ಟಿಕ್ ವರ್ಕ್, ಸಿನಿಮಾಟೋಗ್ರಾಫ್, ಫಿಲ್ಮ್ ಅಂಡ್ ಸೌಂಡ್ ರೆಕಾರ್ಡಿಂಗ್. ಇಷ್ಟರಲ್ಲೂ ಕಾಪಿರೈಟ್ ಇರ್ತದೆ ಅಂತ ಹೇಳ್ತೀವಿ ಸಾಮಾನ್ಯ ನಿಯಮ. ಆದ್ರೆ 2ರಲ್ಲಿ ಹೇಳುತ್ತಂದ್ರೆ ಕಾಪಿರೈಟ್ ಇರೋದಿಲ್ಲ. ಎಲ್ಲಿ ಯಾವ ವಸ್ತುಗಳನ್ನ ಸಬ್ಸೆಕ್ಷನ್ 1 ಉಪಕಲಂ 1ರಲ್ಲಿ ತಿಳಿಸಿರೋ ಒಂದು ವಸ್ತುಗಳಿಗೆ ಕೃತಿಸ್ವಾಮ್ಯ ಹಕ್ಕು ಭಾರತದಲ್ಲಿ ಇರೋದಿಲ್ಲ. ಯಾವಾಗ? ಅನ್ಲೆಸ್ ಅದರ್ ದ್ಯಾನ್ ದ ವರ್ಕ್ ವಿಚ್ ಪ್ರಾವಿಷನ್ಸ್ ಆಫ್ ಸೆಕ್ಷನ್ 40 and 41 ಆರ್ ಅಪ್ಲಿಕಬಲ್. ಬಹಳ ಕಾಂಪ್ಲೆಕ್ಸ್ ಆಗಿ ಡ್ರಾಫ್ಟ್ ಮಾಡಿದ್ದಾರೆ. ನೀವು ಪ್ರಾವಿಷನ್ ಓದೋಕೋದ್ರೆ ಅರ್ಥನೇ ಆಗಲ್ಲ ಕೆಲವು ಸರ್ತಿ. ಸೊ ಕೃತಿಸ್ವಾಮ್ಯ ಹಕ್ಕು ಇದೆ ಅಂತ ಹೇಳ್ತೀವಿ ಫಸ್ಟ್ನೇದ್ರಲ್ಲಿ. ಆದ್ರೆ ಅದಕ್ಕೆ ಕಂಡೀಷನ್ಸ್ ಏನಂದ್ರೆ ಆ ಕಾಪಿರೈಟ್ ಕೆಲವು ವಸ್ತುಗಳಿಗೆ ಇರೋದಿಲ್ಲ. ನೋ ಕಾಪಿರೈಟ್ ಮೆನ್ಷನ್, ನೋ ಕಾಪಿರೈಟ್ ಸಬ್ಸಿಸ್ಟ್ ಇನ್ ದ ವರ್ಕ್ ಸ್ಪೆಸಿಫೈಡ್ ಇನ್ ಸಬ್ ಕ್ಲಾಸ್ 1 ಅದರ್ ದ್ಯಾನ್ ದ ವರ್ಕ್ ಟು ವಿಚ್ ಪ್ರಾವಿಷನ್ 40 and 41 ಶಲ್ ಅಪ್ಲೈ. ಈ ಸೆಕ್ಷನ್ 40, 41 ಯಾವುದು ಅಂದ್ರೆ ಮುಂದಕ್ಕೆ ಓದ್ತೀವಿ ನಾವು. ಅದು ಇಂಟರ್ನ್ಯಾಷನಲ್ ಕಾಪಿರೈಟ್, ಅಂತಾರಾಷ್ಟ್ರೀಯ ಕೃತಿಸ್ವಾಮ್ಯ ಹಕ್ಕುಗಳನ್ನ ಫಾರಿನ್ ವರ್ಕ್ಸ್ ಅಂದ್ರೆ ಭಾರತದ ಬಿಟ್ಟು ಹೊರಗಡೆ ಇದ್ದಂತಹ ವಸ್ತುಗಳು, ಕೃತಿಗಳು, ಮತ್ತೆ ಇಂಟರ್ನ್ಯಾಷನಲ್ ವರ್ಕ್ಸ್ ಆಫ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್, ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳು ಸೇರಿದ ಕೃತಿಗಳಿದಾವಲ್ಲ ಅವುಗಳಿಗೆ 40-41 ಕೆಳಗೆ ಕಾಪಿರೈಟ್ ಇದೆ ಅಂತ ಅಲ್ಲಿ ಹೇಳಬಹುದು ಅನ್ನಂಗಿದ್ರೆ ಅಂತವಕ್ಕೆ ಮಾತ್ರ ಕಾಪಿರೈಟ್ ಇರ್ತವೆ. ಬೇರೆ ವರ್ಕ್ ಆ 40-41ನೇ ಅಧಿನಿಯಮದ ಬಿಟ್ಟು ಇತರೆ ವರ್ಕ್ಗಳು, ಅದು ಗ್ರಂಥ ಆಗಿರ್ಬೋದು, ಸೌಂಡ್ ರೆಕಾರ್ಡಿಂಗ್ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಫೋಟೋಗ್ರಾಫ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅವಕ್ಕೆ ಕೃತಿಸ್ವಾಮ್ಯ ಹಕ್ಕು ಇರೋದಿಲ್ಲ. ಎಲ್ಲಿವರೆಗೂ ಇರೋದಿಲ್ಲ? ಅನ್ಲೆಸ್ ಇಟ್ ಕಂಪ್ಲೈಸ್ ವಿತ್ ಸಬ್ಸೆಕ್ಷನ್ 2 ಸಬ್ ಕ್ಲಾಸ್ 1 and 2. ಸಬ್ ಕ್ಲಾಸ್ 2 ಅಲ್ಲಿ ಒಂದು ಸಬ್ಸೆಕ್ಷನ್ 1 ಅಲ್ಲಿ, ಸಬ್ಸೆಕ್ಷನ್ 2 ಅಲ್ಲಿ ಕ್ಲಾಸ್ 1 and 2 ಅಂತ ಬರ್ತದೆ. ಆ ಸಬ್ ಕ್ಲಾಸ್ 1 ಇದೆಯಲ್ಲ ಅದು ಪಬ್ಲಿಷ್ಡ್ ವರ್ಕ್ ಬಗ್ಗೆ ಮಾತಾಡ್ತಾರೆ. ಅಂಡ್ ಸಬ್ ಕ್ಲಾಸ್ 2 ಇದೆಯಲ್ಲ ಅದು ಅನ್ಪಬ್ಲಿಷ್ಡ್ ವರ್ಕ್ ಬಗ್ಗೆ ಮಾತಾಡ್ತಾರೆ. ಸೊ ಭಾರತದಲ್ಲಿ ಕೃತಿಸ್ವಾಮ್ಯ ಹಕ್ಕು ಇರಬೇಕು ಅಂದ್ರೆ ಈ 2 ಅಂಶಗಳು ಗಮನದಲ್ಲಿರ್ಲೇಬೇಕು. ಅವು 41ನೇ ಅಧಿನಿಯಮದ 40-41ನೇ ಕಲಂ ಕೆಳಗೆ ಅವು ಬರೋದಿಲ್ಲ. ಅಂದ್ಮೇಲೆ ಆ ಗ್ರಂಥಗಳಾಗಿರ್ಬೋದು, ಸೌಂಡ್ ರೆಕಾರ್ಡಿಂಗ್ ಆಗಿರ್ಬೋದು, ನಾಟಕ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಸಿನಿಮಾಟೋಗ್ರಾಫ್ ಫಿಲ್ಮ್ ಆಗಿರ್ಬೋದು, ಸೌಂಡ್ ರೆಕಾರ್ಡಿಂಗ್, ಅವು ಭಾರತದಲ್ಲಿ ಕೃತಿಸ್ವಾಮ್ಯ ಹಕ್ಕು ಬೇಕು ಅಂದ್ರೆ ಅದು ಈ ಕಂಡೀಷನ್ ಕಂಪ್ಲೈ ಮಾಡ್ಬೇಕು. ಯಾವುದು? ಸಬ್ ಕ್ಲಾಸ್ 1 ಆಫ್ ಕ್ಲಾಸ್ 2. ಅನುಚ್ಛೇದ 13 ಕ್ಲಾಸ್ 1 ಸಾಮಾನ್ಯ ನಿಯಮ ಹೇಳುತ್ತೆ. 13 ಕ್ಲಾಸ್ 2 ಅದರಲ್ಲಿ ರೆಸ್ಟ್ರಿಕ್ಷನ್ಸ್ ಮತ್ತೆ ಕಂಡೀಷನ್ಸ್, ಷರತ್ತುಗಳನ್ನ ವಿಧಿಸುತ್ತೆ. ಎಂತಹ ಕೃತಿಗಳಿಗೆ ಕೃತಿಸ್ವಾಮ್ಯ ಹಕ್ಕು ಭಾರತದಲ್ಲಿ ಇದೆ ಅಂದ್ರೆ ಇನ್ ಕೇಸ್ ಆಫ್ ಪಬ್ಲಿಷ್ಡ್ ವರ್ಕ್ ಅಂದ್ರೆ ಏನು ಅಂತ ನಮ್ಗೆ ಗೊತ್ತಾಗಬೇಕು. ಪಬ್ಲಿಷ್ಡ್ ಅಂದ್ರೆ ಏನು? ಮುದ್ರಣ, ಪ್ರಕಾಶನ ಮಾಡುವಂತದ್ದು ಅಂತ. ಪಬ್ಲಿಕೇಶನ್ ಅಂದ್ರೆ ಪ್ರಕಾಶನ ಮಾಡೋದು. ಮುದ್ರಣ ಅಂದ್ರೆ ಪ್ರಿಂಟಿಂಗ್ ಆಗುತ್ತೆ. ಪ್ರಿಂಟಿಂಗ್ ಮಾಡತಕ್ಕ ಪ್ರಕಾಶನ ಆಗೋದಿಲ್ಲ. ಪಬ್ಲಿಷ್ಡ್ ಅಂದ್ರೆ ಏನು? ಇಟ್ ಶುಡ್ ಬಿ ಕಮ್ಯುನಿಕೇಟೆಡ್ ಟು ದ ಪಬ್ಲಿಕ್. ಅದನ್ನ ಹಂಚಿರ್ಬೇಕಾಗ್ಲೇ, ಪ್ರಕಾಶನ ಮಾಡಿರ್ಬೇಕು. ನಾವೇನ್ ಮಾಡ್ತೀವಿ? ಬುಕ್ ಪ್ರಿಂಟ್ ಮಾಡಿರ್ತೀವಿ. ಪ್ರಿಂಟ್ ಮಾಡಿ ನೀವು ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಎಲ್ಲ ಬೈಂಡ್ ಮಾಡಿ ಇಟ್ಟಿರ್ತೀರಿ. ಅದನ್ನ ಪ್ರಕಾಶನ ಮಾಡಿದ್ರಿ ಅಂತ ಹೇಳ್ತೀವ. ಪ್ರಕಾಶನ ಅಂದ್ರೆ ಏನು? ಅದನ್ನ ಬಿಡುಗಡೆ ಮಾಡ್ತೀವಿ. ಒಂದು ಸಮಾರಂಭ ಮಾಡ್ತೀವಿ, ಒಂದು ಪುಸ್ತಕ ಬರ್ದಿರ್ತೀವಲ್ಲ, ಸಮಾರಂಭದಲ್ಲಿ ಅದನ್ನ ಬಿಡುಗಡೆ ಮಾಡ್ತೀವಿ. ಬಿಡುಗಡೆ ಮಾಡಿ ಆ ಪ್ರತಿಗಳು ಎಲ್ಲಾ ಕಡೆ ಸಿಗೋ ರೀತಿ ಮಾಡ್ತೀವಿ. ದಟ್ ಈಸ್ ಪಬ್ಲಿಕೇಶನ್. ಯಾವ ಒಂದು ವರ್ಕ್ ಬರ್ದಿರ್ತೀರಿ, ಯಾವ ಒಂದು ಪುಸ್ತಕ ಬರ್ದಿರ್ತೀರಿ, ಹೇಳ್ರಿ. ಪ್ರಚಾರ ಬೇರೆ ರೀ. ಪ್ರಚಾರ ಅಂತ ಪ್ರಚಾರ ಮಾಡೋದಂದ್ರೆ ಇದು ಏನ್ ಮಾಡ್ತೀರಾ? ಎಲೆಕ್ಷನ್ ಅಲ್ಲಿ ಕ್ಯಾಂಪೇನ್ ಮಾಡೋದಲ್ಲ, ಪಬ್ಲಿಷ್ ಮಾಡೋದಂದ್ರೆ ಅದು ಸಿಗ್ಬೇಕು ಸಾರ್ವಜನಿಕರು. ಯಾರು ಬೇಕಾದ್ರೂ ಅದನ್ನ ತಗೊಬಹುದು. ನೀವು ಎಲ್ಲಿವರೆಗೂ ನೀವು ಅದನ್ನ ಪಬ್ಲಿಷ್ ಮಾಡಲ್ಲ, ಅದನ್ನ ನೀವು ತಗೊಳಂಗಿಲ್ಲ. ನೀವು ಎಲ್ಲ ಪ್ರಿಂಟ್ ಮಾಡಿ ಪಬ್ಲಿಷ್ ಮಾಡಲ್ಲ ಅಂತ ಹೇಳ್ಬಿಟ್ಟು ನೀವು ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಬೀಗ ಹಾಕೊಂಡು ಒಳಗೆ ಇಟ್ಕೊಂಡಿದ್ರೆ ಇಟ್ ಇಸ್ ಯೆಟ್ ಟು ಬಿ ಪಬ್ಲಿಷ್ಡ್ ಅಂದ್ರೆ ಸಾರ್ವಜನಿಕರಿಗೆ ಸಿಗುವಂತದ್ದು. ಅದು ಸಾರ್ವಜನಿಕರಿಗೆ ಸಿಗುವಂತದ್ದು ಇದ್ರೆ ಅದು ಪಬ್ಲಿಕೇಶನ್ ಆಗ್ತದೆ. ಅಲ್ಲಿವರೆಗೂ ಪಬ್ಲಿಕೇಶನ್ ಆಗೋದಿಲ್ಲ. ಇವತ್ತು ಪಬ್ಲಿಷ್ ಮಾಡಿದೀವಿ ಅಂದ್ರೆ ಈ ವರ್ಷ ಪಬ್ಲಿಷ್ ಮಾಡಿದ್ವಿ. ಲಾಸ್ಟ್ ಇಯರ್ ಪುಸ್ತಕ ಬರ್ದೆ ಈ ವರ್ಷ ಪಬ್ಲಿಷ್ ಅಂದ್ರೆ ಅದಕ್ಕೆ ಮುಂಚೆ ಏನಾಗಿತ್ತು? ಬರ್ದಿದ್ದು ಪುಸ್ತಕ ಇತ್ತು, ಪುಸ್ತಕನ ಇನ್ನೂ ಬಿಡುಗಡೆ ಮಾಡಿಲ್ಲ. ಬಿಡುಗಡೆ ಅನ್ನೋದು ದಟ್ ಇಸ್ ದ ಮೋಸ್ಟ್ ಕಾಮನ್ ಮೆಥಡ್ ವಿಚ್ ವಿ ಕ್ಯಾನ್ ಯೂಸ್ ಫಾರ್ ದಿಸ್ ಟರ್ಮ್ ಪಬ್ಲಿಷ್.
ಸೊ ಯಾವ ಒಂದು ಪಬ್ಲಿಷ್ಡ್ ವರ್ಕ್ ಅಲ್ಲಿ ಯಾವ ಕಾಪಿರೈಟ್ ಇರ್ತದೆ ಅಂದ್ರೆ, ದ ವರ್ಕ್ ಈಸ್ ಫಸ್ಟ್ ಪಬ್ಲಿಷ್ಡ್ ಇನ್ ಇಂಡಿಯಾ. ಯಾವ ಕೃತಿಗಳು ಇರ್ಬೇಕು, ಯಾವ ಕೃತಿಗಳಿಗೆ ಕೃತಿಸ್ವಾಮ್ಯ ಹಕ್ಕು ಇರುತ್ತೆ ಅಂದ್ರೆ ಭಾರತದಲ್ಲಿ ಅಂದ್ರೆ, ಆ ಕೃತಿನ ಮೊದಲು ಎಲ್ಲಿ ಬಿಡುಗಡೆ ಆಗಿರ್ಬೇಕು ಅಥವಾ ಎಲ್ಲಿ ಅದನ್ನ ಪ್ರಕಾಶನ ಮಾಡಿರ್ಬೇಕು ಅಂದ್ರೆ, ಇಟ್ ಶುಡ್ ಬಿ ಫಸ್ಟ್ ಪಬ್ಲಿಷ್ಡ್ ಇನ್ ಇಂಡಿಯಾ. ಆ ಒಂದು ಕೃತಿನ ಭಾರತದಲ್ಲೇ ಮೊದಲು ಪ್ರಕಾಶನ ಮಾಡಿರ್ಬೇಕು. ನೀವೊಂದು ಪುಸ್ತಕ ಬರೆದಿಯಪ್ಪ, ಯು ಆರ್ ಎ ಪ್ರೊಫೆಸರ್ ಇನ್ ಸಮ್ ಹಾರ್ವರ್ಡ್ ಲಾ ಸ್ಕೂಲ್, ಅಮೆರಿಕಾದಲ್ಲಿ ಒಂದು ನೀವು ಪ್ರೊಫೆಸರ್ ಆಗಿದ್ರಿ ಅಂದ್ಕೊಡ್ರಿ, ನಿಮ್ಮಲ್ಲೊಬ್ರು. ಅವ್ರೇನ್ ಮಾಡಿದಾರೆ, ಅವರು ಇಂಡಿಯನ್ ಕಾನೂನ್ ಮೇಲೆ ಈ ಭಾರತದ ಕಾನೂನ್ ಮೇಲೆ ಒಂದು ಪುಸ್ತಕ ಬರೆದ್ರು. ಎಲ್ಲಿ ಬರೆದ್ರು, ಅವ್ರು ಅದನ್ನ ಅಮೆರಿಕಾದಲ್ಲಿ ಬರೆದ್ರು, ಮತ್ತೆ ಅದನ್ನ ಅಮೆರಿಕಾದಲ್ಲೇ ಪಬ್ಲಿಷ್ ಮಾಡಿದ್ರು. ಅವಾಗ ಆ ಒಂದು ಕೃತಿಗೆ ಭಾರತದಲ್ಲಿ ಭಾರತದ ಸೆಕ್ಷನ್ 13 ಕೆಳಗೆ ಅದಕ್ಕೆ ಕೃತಿಸ್ವಾಮ್ಯ ಹಕ್ಕಿರೋದಿಲ್ಲ. ಎಕ್ಸೆಪ್ಷನ್ ಯಾವುದು, ಅದು 40-41ನೇ ಕಲಂಗಳಿಗೆ ಬಂದ್ರೆ ಇರ್ಬೋದು, ಆದ್ರೆ ಅದಕ್ಕೂ ಸಂಬಂಧ ಇಲ್ಲ. ಆ ಒಂದು ನೀವು ಅಮೆರಿಕಾದಲ್ಲಿ ಕುತ್ಕೊಂಡು ಒಂದು ಪುಸ್ತಕ ಬರೆದು ಅಮೆರಿಕಾದಲ್ಲೇ ಫಸ್ಟ್ ಪಬ್ಲಿಷ್ ಮಾಡಿದ್ರೆ, ಅದು ಸಾಮಾನ್ಯವಾಗಿ ಭಾರತದಲ್ಲಿ ಅದಕ್ಕೆ ಕೃತಿಸ್ವಾಮ್ಯ ಹಕ್ಕು ಇರೋದಿಲ್ಲ. ಅದು ಪಡಿಬೇಕು ಅಂದ್ರೆ ಕೃತಿಸ್ವಾಮ್ಯ ಹಕ್ಕನ್ನ ಅದು ಸೆಕ್ಷನ್ 40 ಅಥವಾ 41 ಕೆಳಗೆ ಬಂದ್ರೆ ಮಾತ್ರ ಅದು ಬರ್ತದೆ, ಇಲ್ಲಾಂದ್ರೆ ಅದಕ್ಕೆ ಕೃತಿಸ್ವಾಮ್ಯ ಹಕ್ಕಿರೋದಿಲ್ಲ. ಯಾಕಂದ್ರೆ ಅದು ಮೊದಲು ಭಾರತದಲ್ಲಿ ಪಬ್ಲಿಷ್ ಆಗಿರೋದಿಲ್ಲ. ಅದಕ್ಕೆ ಆ ತನ್ನಂತಾನೆ ಕೃತಿಸ್ವಾಮ್ಯ ಹಕ್ಕು ಸಿಗೋದಿಲ್ಲ ಎಲ್ಲಿವರೆಗೂ 40-41ನೇ ಕಲಂ ಅನ್ವಯ ಆಗೋದಿಲ್ಲ ಅಲ್ಲಿವರೆಗೂ. ಸೊ ಹಂಗಂದ್ರೆ ಭಾರತದಲ್ಲಿ ಯಾವ ಕೃತಿಗಳಿಗೆ ಕೃತಿಸ್ವಾಮ್ಯ ಹಾಕಿದೆ ಅಂದ್ರೆ, ಇನ್ ಕೇಸ್ ಆಫ್ ಪಬ್ಲಿಷ್ಡ್ ವರ್ಕ್, ದ ವರ್ಕ್ ಈಸ್ ಫಸ್ಟ್ ಪಬ್ಲಿಷ್ಡ್ ಇನ್ ಇಂಡಿಯಾ. ಅದು ಯಾವ ಕೃತಿಗಳಿಗೆ ಕೃತಿಸ್ವಾಮ್ಯ ಹಕ್ಕು ಭಾರತದಲ್ಲಿ ಇರುತ್ತೆ ಅಂದ್ರೆ, ಅದು ಪ್ರಥಮವಾಗಿ ಭಾರತದಲ್ಲೇ ಪಬ್ಲಿಷ್ ಆಗಿರ್ಬೇಕು. ಅದು ಒಂದು ಕಂಡೀಷನ್. ನೀವು ಅಮೆರಿಕಾದಲ್ಲೇ ಕೂತಿದ್ದೀರಿ, ಅಮೆರಿಕಾದ ಯಾರೋ ಪ್ರೊಫೆಸರ್ ನೀವು ಅಂದ್ಕೊಳ್ಳಿ, ನೀವು ಅಲ್ಲೇ ಪಾಠ ಮಾಡ್ತಿದ್ದೀರಿ, ಅಲ್ಲೇ ಎಲ್ಲ ಜೀವನ ಮಾಡ್ತಿದ್ದೀರಿ, ಆದ್ರೆ ನಿಮ್ಮ ಒಂದು ಕೃತಿನ ಭಾರತದ ಜನ ಓದ್ಬೇಕು ಅಂತ ನಿಮ್ಗೆ ಅನ್ನಿಸ್ತು. ನೀವೇನ್ ಮಾಡ್ಬೇಕು, ಅದನ್ನ ಫಸ್ಟ್ ಪಬ್ಲಿಷ್ ಭಾರತದಲ್ಲಿ ಮಾಡ್ಬೇಕು. ಅವಾಗ ನಿಮ್ಗೆ ಕೃತಿಸ್ವಾಮ್ಯ ಅಧಿನಿಯಮ ಸಿಗ್ತದೆ. ಅದು ಒಂದು ಕಂಡೀಷನ್. ಅಥವಾ ಆರ್ ವೇರ್ ದ ವರ್ಕ್ ಈಸ್ ಫಸ್ಟ್ ಪಬ್ಲಿಷ್ಡ್ ಔಟ್ಸೈಡ್ ಇಂಡಿಯಾ, ಅದನ್ನ ಫಸ್ಟ್ ಏನ್ ಮಾಡಿದ್ವಿ, ಭಾರತದಲ್ಲಿ ಫಸ್ಟ್ ಪಬ್ಲಿಷ್ ಮಾಡಲಿಲ್ಲ. ಅದನ್ನ ಏನ್ ಮಾಡಿದ್ರು, ಯಾರು ಅದನ್ನ ಬರೀತಿರೋದನ್ನ, ಯಾರದ ಕಾಪಿರೈಟ್ ಯಾರಿಗೆ ಸೇರಿರುತ್ತೋ ಆ ವ್ಯಕ್ತಿ ಏನ್ ಮಾಡ್ದ, ಅದನ್ನ ಇಂಗ್ಲೆಂಡ್ ಅಲ್ಲಿ ಫಸ್ಟ್ ಪಬ್ಲಿಷ್ ಮಾಡ್ದ. ಆದ್ರೆ ದ ಆಥರ್ ಈಸ್ ಆನ್ ದ ಡೇಟ್ ಆಫ್ ಪಬ್ಲಿಕೇಶನ್, ಆವಾಗ ಆದ್ರೆ ಆ ಯಾರದನ್ನ ಆ ಪುಸ್ತಕನ ಅಮೆರಿಕಾದಲ್ಲೋ ಅಥವಾ ಇಂಗ್ಲೆಂಡ್ ನಲ್ಲಿ ಪಬ್ಲಿಷ್ ಮಾಡಿದ್ರು, ಆ ಪಬ್ಲಿಷ್ ಮಾಡಿದ್ನಲ್ಲ ಆ ಪುಸ್ತಕದ ಲೇಖಕ ಯಾರಿದನಲ್ಲ ಅವನು ಭಾರತದವನಾಗಿದ್ರೆ ಅವಾಗೂ ಭಾರತದ ಕೃತಿಸ್ವಾಮ್ಯ ಹಕ್ಕು ಅವನಿಗೆ ಸಿಗುತ್ತೆ. ಸೊ ದ ವರ್ಕ್ ಈಸ್ ಫಸ್ಟ್ ಪಬ್ಲಿಷ್ಡ್ ಇನ್ ಇಂಡಿಯಾ ಆರ್ ದ ವರ್ಕ್ ವೇರ್ ದ ವರ್ಕ್ ಈಸ್ ಫಸ್ಟ್ ಪಬ್ಲಿಷ್ಡ್ ಔಟ್ಸೈಡ್ ಇಂಡಿಯಾ, ದ ಆಥರ್ ಈಸ್ ಅಟ್ ದ ಡೇಟ್ ಆಫ್ ಪಬ್ಲಿಕೇಶನ್ ಆರ್ ಇನ್ ದ ಕೇಸ್ ಆಫ್ ವೇರ್ ದ ಆಥರ್ was dead at the date, was at the time of his death, is a citizen of India. ಹಿಂಗಿದ್ರೆ ಮಾತ್ರ ಅವನಿಗೆ ಕೃತಿಸ್ವಾಮ್ಯ ಹಕ್ಕು ಭಾರತದಲ್ಲಿ ಸಿಗುತ್ತೆ. ಹಾಗೆ 3 ಕಂಡೀಷನ್ಸ್ ಬರ್ತದೆ ನೋಡ್ರಿ. ಮೊದಲನೇದು ಆ ಒಂದು ಕೃತಿ ಎಲ್ಲಿ ಪಬ್ಲಿಷ್ ಆಗಿರ್ಬೇಕು, ಇದು ಪಬ್ಲಿಷ್ಡ್ ವರ್ಕ್. ಈಗಾಗಲೇ ಪ್ರಕಾಶನಗೊಂಡಿರುವಂತಹ ಪುಸ್ತಕಗಳಿಗೆ ಕಾಪಿರೈಟ್ ಭಾರತದಲ್ಲಿ ಸಿಗ್ಬೇಕು ಅಂದ್ರೆ ಈ ಕಂಡೀಷನ್ಸ್ ಫಾಲೋ ಮಾಡ್ಬೇಕು. ಈ 3 ಕಂಡೀಷನ್ ಇದೆ. ಮೊದಲನೇದು, ಆ ಒಂದು ಪುಸ್ತಕನ ಯಾರೇ ಬರೆದಿರ್ಲಿ, ಎಲ್ಲೇ ಬರೆದಿರ್ಲಿ, ಆದ್ರೆ ಅದನ್ನ ಫಸ್ಟ್ ಪ್ರಕಾಶನ ಮಾಡಿದ್ದು ಭಾರತದಲ್ಲಿ, ಅವಾಗ ಆಟೋಮ್ಯಾಟಿಕ್ ಆಗಿ ಅದಕ್ಕೆ ಕಾಪಿರೈಟ್ ಬರ್ತದೆ, ಬೇರೆ ಏನು ಮಾಡ್ಬೇಕಾಗಿಲ್ಲ. ಅಥವಾ ಆರ್ ವೇರ್ ದ ವರ್ಕ್ ಈಸ್ ಫಸ್ಟ್ ಪಬ್ಲಿಷ್ಡ್ ಔಟ್ಸೈಡ್ ಇಂಡಿಯಾ, ಭಾರತನ ಬಿಟ್ಟು ಹೊರಗಡೆ ಎಲ್ಲೋ ಯಾರೋ ವ್ಯಕ್ತಿ ಪಬ್ಲಿಷ್ ಮಾಡ್ತಾನೆ, ಆದ್ರೆ ಆ ಪುಸ್ತಕ ಪಬ್ಲಿಷ್ ಆಗಿರ್ತದ ಪುಸ್ತಕ, ಅದರ ಒಂದು ಲೇಖಕ ಯಾರಿರ್ತಾನಲ್ಲ, ಆ ಲೇಖಕ ಆಥರ್ ಈಸ್ ಅಟ್ ದ ಡೇಟ್ ಆಫ್ ಸಚ್ ಪಬ್ಲಿಕೇಶನ್ ಈಸ್ ಎ ಸಿಟಿಸನ್ ಆಫ್ ಇಂಡಿಯಾ. ಈ ಪಬ್ಲಿಷ್ ಆಗಿದೆ, ಭಾರತದ ಹೊರಗಡೆ ಪಬ್ಲಿಷ್ ಆಗಿದೆ ಮೊದಲನೇ ಸರ್ತಿ, ಆದ್ರೆ ಅದನ್ನ ಬರಿತಾನಲ್ಲ, ಆ ಪುಸ್ತಕ ಬರಿತಾನಲ್ಲ, ಆ ಪುಸ್ತಕ ಬರೆಯುವಾಗ ಅದನ್ನ ಲೇಖಕ ಇರ್ತಾನಲ್ಲ, ಆ ಬರೆಯೋ ಟೈಮಲ್ಲಿ ಆತ ಭಾರತದ ಪ್ರಜೆ ಆಗಿದ್ದಾನೆ. ಅವಾಗ ಅವನು ಆ ಪುಸ್ತಕನ ಎಲ್ಲೇ ಪಬ್ಲಿಷ್ ಮಾಡ್ಲಿ. ಇದಕ್ಕೊಂದು ಎಕ್ಸಾಂಪಲ್, ನೀವು ಒಬ್ಬ ಅಡ್ವೊಕೇಟ್ ಅಪ್ಪ, ಒಂದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಮೇಲೆ ಒಂದು ಪುಸ್ತಕ ಬರೀತೀರಿ. ಪುಸ್ತಕ ಬರೆದ್ಬಿಟ್ಟು ನೀವೇನ್ ಮಾಡ್ತೀರಿ, ಫಸ್ಟ್ ಪಬ್ಲಿಷ್ ಇಂಗ್ಲೆಂಡ್ ಅಲ್ಲಿ ಮಾಡಿದ್ರಿ ಅಂತ. ನೀವು ಭಾರತದ ಪ್ರಜೆ, ಆದ್ರೆ ನೀವು ಒಂದು ಪುಸ್ತಕ ಬರೆದ್ರಿ, ಆ ಬರ್ದು ಪಬ್ಲಿಷ್ ಮಾಡಿದ್ರಿ. ಯಾವತ್ ಪಬ್ಲಿಷ್ ಮಾಡಿದ್ರಿ, ನೆನ್ನೆ ಪಬ್ಲಿಷ್ ಮಾಡಿದ್ರಿ ಅಂತ. ನೆನ್ನೆ ಯಾವ ಡೇಟು, ನನ್ನ ಎಷ್ಟು ಡೇಟು, 15 16 ಇರ್ಬೇಕು, ಅಥವಾ 16ನೇ ತಾರೀಕು. ಎಸ್, 16ನೇ ತಾರೀಕು 2021ನೇ ಇಸ್ವಿಲಿ ನೀವು ಯಾರೋ ಒಬ್ರು ಹೆಸರು ಹೇಳ್ರಿ, ಯಾರಿದ್ದೀರಿ ಇಲ್ಲಿ, ಯಾರಾದ್ರೂ ಒಬ್ರು ಹೆಸರು ಹೇಳ್ರಿ. ಎಸ್, ರಾಜೇಶ್ವರಿ ಕಾಣಿಸ್ತಾ ಇದೆ. ರಾಜೇಶ್ವರಿ ಒಂದು ಪುಸ್ತಕ ಬರೆದ್ರು ಅಂದ್ಕೊಳ್ಳಿ. ರಾಜೇಶ್ವರಿ ಒಂದು ಪುಸ್ತಕ ಬರೆದು ಇಂಗ್ಲೆಂಡ್ ಅಲ್ಲಿ ಪಬ್ಲಿಷ್ ಮಾಡಿದ್ರು ಫಸ್ಟ್. ಆದ್ರೆ ಅದು ಬರೆಯೋ ಟೈಮಲ್ಲಿ ಆ ರಾಜೇಶ್ವರಿ ಯಾರು, ಭಾರತದ ಪ್ರಜೆ ಆಗಿತ್ತು. ಅಂತ ಸಂದರ್ಭದಲ್ಲಿ ಭಾರತದ ಪ್ರಜೆ ತಾನು ಬರೆದಂತಹ ಪುಸ್ತಕನ ಆತ ಅಥವಾ ಆಕೆ ಎಲ್ಲೇ ಪಬ್ಲಿಷ್ ಮಾಡ್ಲಿ, ಅದಕ್ಕೆ ಭಾರತದಲ್ಲಿ ಅದನ್ನೆಲ್ಲೇ ಫಸ್ಟ್ ಪಬ್ಲಿಷ್ ಮಾಡ್ಲಿ, ಭಾರತದಲ್ಲಿ ಅಂತೂ ಆಕೆಗೆ ಕಾಪಿರೈಟು ಅದಕ್ಕೆ ಸಿಗ್ತದೆ. ಎರಡನೇ ಕಂಡೀಷನ್. ಅಥವಾ ಇವತ್ತು ಪಬ್ಲಿಷ್ ಮಾಡ್ತಿದ್ದೀವಿ ಆ ಪುಸ್ತಕ, ಆದ್ರೆ ಆ ಪುಸ್ತಕ ಬರ್ದಿರೋ ವ್ಯಕ್ತಿ ಅವನು ಈಗ ಬದುಕಿಲ್ಲ, ಅದ ತೀರ್ಕೊಂಡ್ಬಿಟ್ಟಿದ್ದಾನೆ.
ಇವತ್ತು ಪಬ್ಲಿಷ್ ಮಾಡ್ತಾ ಇದೀವಿ. ಪಬ್ಲಿಷ್ ಎಲ್ಲಿ ಮಾಡ್ತಿದೀವಿ? ಭಾರತ ಬಿಟ್ಟು ಹೊರಗಡೆ ಪಬ್ಲಿಷ್ ಮಾಡ್ತಿದೀವಿ. ಆದ್ರೆ ಅವಾಗ ಏನ್ ನಾವು ನೋಡ್ತೀವಿ ಅಂದ್ರೆ ಅಟ್ ದ ಟೈಮ್ ಆಫ್ ಹಿಸ್ ಡೆತ್, ಯಾವತ್ತು ಆ ವ್ಯಕ್ತಿ ಅಟ್ ದ ಟೈಮ್ ಆಫ್ ಹಿಸ್ ಡೆತ್ ಆತರ ಲೇಖಕ ಇರ್ತಾನಲ್ಲ, ಅವನು ಯಾವ ಪುಸ್ತಕ ಲೇಖಕ ಇರ್ತಾನೋ ಅವನು ಸಾಯೋವಾಗ ಅವನು ಭಾರತದ ಪ್ರಜೆ ಆಗಿದ್ರೆ ಅವನ ಪುಸ್ತಕನ ಪ್ರಪಂಚದ ಯಾವುದೇ ಮೂಲದಲ್ಲಿ ಫಸ್ಟ್ ಪಬ್ಲಿಷ್ ಮಾಡಿದ್ರು ಅದರ ಮೇಲಿನ ಕೃತಿಸ್ವಾಮ್ಯ ಭಾರತದಲ್ಲಿ ಅದ್ರ ಓನರ್ಗೆ ಸಿಗುತ್ತೆ. ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ಕಂಡೀಷನ್ಸ್ ಫಾರ್ ಒಬ್ಟೈನಿಂಗ್ ಕಾಪಿರೈಟ್ ಅಂಡರ್ ಸೆಕ್ಷನ್ 13. 13ರ ಕೆಳಗೆ ಪಬ್ಲಿಷ್ಡ್ ವರ್ಕ್, ಈಗಾಗಲೇ ಪ್ರಕಾಶನಗೊಂಡಿರುವಂತಹ ಕೃತಿಗಳಿಗೆ ಕೃತಿಸ್ವಾಮ್ಯ ಹಕ್ಕು ಸಿಗಬೇಕು ಅಂದ್ರೆ ಈ 3 ಕಂಡೀಷನ್ಸ್ ಇದೆ. ದಯವಿಟ್ಟು ಇದ್ರ ಬಗ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ಕೇಳಿ, ಆಮೇಲೆ ನಾ ಮುಂದೆ ಹೋಗೋಣ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್. ಮೂರನೇ ಕಂಡೀಷನ್ ಇನ್ನೊಂದ್ಸಲ ಹೇಳಿ ಸರ್. ಮೂರನೇದಮ್ಮ, ಇನ್ ಕೇಸ್ ಆಫ್ ಪಬ್ಲಿಷ್ಡ್ ವರ್ಕ್. ಪಬ್ಲಿಷ್ಡ್ ಅಂದ್ರೆ ಪ್ರಕಾಶನಗೊಂಡಿರುವಂತಹ ಪುಸ್ತಕಗಳು. ಪ್ರಕಾಶನಗೊಂಡವಂದ್ರೆ ಅದಾಗಲೇ ಪಬ್ಲಿಕ್ ಸಿಗ್ತದೆ ಪುಸ್ತಕಗಳು. ಅವಾಗ ಅದನ್ನ ಎಲ್ಲಿ ಪಬ್ಲಿಷ್ ಮಾಡಿದಾರೆ ಅಂದ್ರೆ ಅದನ್ನ ಫಸ್ಟ್ ಬಿಡುಗಡೆ ಆಗಿರ್ಬೇಕು ಪುಸ್ತಕ. ಇಲ್ಲಿ ಅದು ಭಾರತದಲ್ಲೇ ಬಿಡುಗಡೆ ಆಗಿರ್ಬೇಕು ಆ ಪುಸ್ತಕ. ನೀವು ಬರ್ದಿದ್ದೀರಾ ಪುಸ್ತಕನ, ಅಥವಾ ನಿಮ್ ಫ್ರೆಂಡ್ ಯಾರೋ ಫಾರಿನರ್ ಒಬ್ಬ ವ್ಯಕ್ತಿ ಪುಸ್ತಕ ಬರ್ದಿದ್ದಾನೆ, ಆದ್ರೆ ಅವ್ನು ಏನ್ ಮಾಡಿದಾನೆ, ಫಸ್ಟ್ ಭಾರತಕ್ಕೆ ಬಂದು ಇಲ್ಲಿ ಪಬ್ಲಿಷ್ ಮಾಡ್ತಾನೆ. ಇಲ್ಲಿ ಪಬ್ಲಿಷ್ ಮಾಡ್ದಂಗೆ ಪಬ್ಲಿಷಿಂಗ್ ಹೌಸ್ ಇರ್ತವೆ, ನೂರಾರು ಪಬ್ಲಿಷಿಂಗ್ ಹೌಸ್ ಇರ್ತವೆ, ಅಥವಾ ಅವನೇ ಒಂದು ಪಬ್ಲಿಷಿಂಗ್ ಹೌಸ್ ನ ಹುಟ್ಟು ಹಾಕ್ತಾನೆ. ಅವನು ಭಾರತದಲ್ಲಿ ಅದನ್ನು ಪ್ರಥಮವಾಗಿ ಬಿಡುಗಡೆ ಮಾಡ್ತಾನೆ. ಅವಾಗ ಅವನು ಭಾರತದಲ್ಲಿ ಅದಕ್ಕೆ ಕೃತಿಸ್ವಾಮ್ಯ ಹಕ್ಕು ಸಿಗ್ತದೆ. ಅದು ಮೊದಲನೇ ಕಂಡೀಷನ್. ಎರಡನೇ ಕಂಡೀಷನ್, ಅವನು ಭಾರತದಲ್ಲಿ ಫಸ್ಟ್ ಪಬ್ಲಿಷ್ ಮಾಡಿಲ್ಲ, ಆ ಪುಸ್ತಕನ ಭಾರತದಲ್ಲಿ ಪಬ್ಲಿಷ್ ಮಾಡಿಲ್ಲ, ಅದನ್ನ ಬೇರೆ ಯಾವ್ದೋ ರಾಷ್ಟ್ರದಲ್ಲಿ ಮೊದಲನೇ ಬಾರಿ ಅದರ ಒಂದು ಪ್ರಕಟಣೆ ಆಯ್ತು. ಪ್ರಕಟಣೆ ಅಂತ ಕರೆಸ್ತೀವಿ ನೋಡ್ರಿ, ಪಬ್ಲಿಕೇಶನ್ ಅಂದ್ರೆ ಪ್ರಕಟಣೆ ಮಾಡಿದ್ರು ಆ ಪುಸ್ತಕದ. ಅವಾಗ ಅದು ಭಾರತದಲ್ಲಿ ಪಬ್ಲಿಷ್ ಆಗಿಲ್ಲ, ಆದ್ರೆ ಬೇರೆ ಕಡೆ ಪಬ್ಲಿಷ್ ಆಗಿದೆ ಅಂದ್ರೂ ಕೂಡ ಅದಕ್ಕೆ ಕಾಪಿರೈಟ್ ಭಾರತದಲ್ಲಿ ಸಿಗುತ್ತೆ. ಯಾವಾಗ ಅಂದ್ರೆ ಅದನ್ನ ಆ ಬಿಡುಗಡೆ ಮಾಡ್ತಾನಲ್ಲ, ಅದೆಲ್ಲೇ ಬಿಡುಗಡೆ ಮಾಡ್ಲಿ, ಆ ಬಿಡುಗಡೆ ಮಾಡಿದಾಗ ಆ ಪುಸ್ತಕ ಇದೆಯಲ್ಲ, ಆ ಪುಸ್ತಕ ಬರಹಗಾರ ಇದಾನಲ್ಲ, ಲೇಖಕ ಇದಾನಲ್ಲ, ಅವನು ಭಾರತದ ಪ್ರಜೆ ಆಗಿದ್ರೆ ಆ ಕೃತಿಗೆ ಕೃತಿಸ್ವಾಮ್ಯ ಹಕ್ಕು ಭಾರತದಲ್ಲಿ ಸಿಗ್ತದೆ. ಮೂರನೇದು ಏನು ಅಂದ್ರೆ, ಈ ಪುಸ್ತಕ ಈಗ ಪಬ್ಲಿಷ್ ಮಾಡಿದಾರೆ, ಅದೇ ಫಸ್ಟ್ ಪಬ್ಲಿಷ್ ಮಾಡ್ತಿರ್ತಾರಲ್ಲ, ಆ ಫಸ್ಟ್ ಟೈಮ್ ಪಬ್ಲಿಷ್ ಮಾಡ್ಬೇಕಾದ್ರೆ ಆ ಆತರ ಯಾರು ಅದನ್ನ ಲೇಖಕ ಇರ್ತಾನಲ್ಲ, ಅವನಾಗ್ಲೇ ತೀರ್ಕೊಂಡ್ಬಿಟ್ಟಿದ್ದಾನೆ. ಅವ್ನು ತೀರ್ಕೊಂಡ್ಮೇಲೆ ಅದು ಪ್ರಕಟಣೆ ಮಾಡ್ತಾ ಇದಾರೆ ಅಂದ್ರೆ ಅವನು ಸಾಯೋ ಸಂದರ್ಭದಲ್ಲಿ, ಆ ಪುಸ್ತಕ ಬರೆದಿರ್ತಾನಲ್ಲ ವ್ಯಕ್ತಿ, ಆ ಲೇಖಕ ಸಾಯೋ ಸಂದರ್ಭದಲ್ಲಿ ಅವನು ಭಾರತದ ಪ್ರಜೆ ಆಗಿದ್ರೆ ಅವಾಗ ಕೂಡ ಅಂತ ಕೃತಿಗಳಿಗೆ ಭಾರತದಲ್ಲಿ ಕೃತಿಸ್ವಾಮ್ಯ ಹಕ್ಕು ಸಿಗುತ್ತೆ. ಇಂತಹ ಕೃತಿಗಳನ್ನ ಏನಂತ ಕರಿತೇವೆ? ವಿ ಕಾಲ್ ದಮ್ ಆಸ್ ಇಂಡಿಯನ್ ವರ್ಕ್ಸ್. ಅವು ಭಾರತದ ಕೃತಿಗಳು. ಅದನ್ನು ಫಸ್ಟ್ ಭಾರತದಲ್ಲಿ ಪಬ್ಲಿಷ್ ಮಾಡಿರ್ತೀವಿ, ಅಥವಾ ಅದರ ಲೇಖಕ ಭಾರತದ ಪ್ರಜೆ ಆಗಿರ್ತಾನೆ, ಅದನ್ನ ಪುಸ್ತಕ ಪಬ್ಲಿಷ್ ಆಗುವಾಗ, ಅಥವಾ ಅದು ಈಗಾಗಲೇ ಆ ಲೇಖಕ ಸತ್ತೋಗಿದ್ದಾನೆ, ಅದನ್ನ ಫಸ್ಟ್ ಪಬ್ಲಿಷ್ ಮಾಡೋ ಸಂದರ್ಭ ಸತ್ತೋಗಿದ್ದಾನೆ, ಆದ್ರೆ ಸಾಯೋವಾಗ ಅವನು ಭಾರತದ ಪ್ರಜೆ ಆಗಿದ್ದಾನೆ. ಈ ಮೂರೂ ಸಂದರ್ಭಗಳಲ್ಲಿ ಆ ಒಂದು ಪ್ರಕಾಶನಗೊಂಡಂತಹ ಕೃತಿ, ಅದು ಪುಸ್ತಕ ಆಗಿರ್ಬೋದು, ಅದು ನಾಟಕ ಆಗಿರ್ಬೋದು, ಅದು ಛಾಯಾಚಿತ್ರ ಆಗಿರ್ಬೋದು, ಫೋಟೋಗ್ರಾಫ್ ಆಗಿರ್ಬೋದು, ಅಥವಾ ಅದೊಂದು ಮ್ಯೂಸಿಕಲ್ ವರ್ಕ್ ಆಗಿರ್ಬೋದು, ಅಥವಾ ಅದು ಮೂವಿ ಆಗಿರ್ಬೋದು, ಅಥವಾ ಸೌಂಡ್ ರೆಕಾರ್ಡಿಂಗ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅವುಗಳು ಈ ಕಂಡೀಷನ್ ಏನು ಫುಲ್ಫಿಲ್ ಮಾಡಿದ್ರೆ, ಭಾರತದ ಪ್ರಜೆ ಆಗಿರ್ಬೇಕು, ಅಥವಾ ಭಾರತದಲ್ಲಿ ಫಸ್ಟ್ ಪಬ್ಲಿಷ್ ಆಗಿರ್ಬೇಕು, ಅಥವಾ ಅವನು ಆಗ್ಲೇ ತೀರ್ಕೊಂಡ್ಬಿಟ್ಟಿದ್ರು ಅದನ್ನ ಲೇಖಕ ಸಾಯೋ ಟೈಮಲ್ಲಿ ಭಾರತದ ಪ್ರಜೆ ಆಗಿದ್ರೆ ಅಂತ ಎಲ್ಲಾ ಕೃತಿಗಳಿಗೆ ಭಾರತದಲ್ಲಿ ಆಟೋಮ್ಯಾಟಿಕ್ ಆಗಿ ತನ್ನಂತಾನೆ ಕೃತಿಸ್ವಾಮ್ಯ ಹಕ್ಕು ಸಿಗುತ್ತೆ. ಅರ್ಥ ಆಯ್ತೇನಮ್ಮ ರಾಜೇಶ್ವರಿ? ಹಾ ಸರ್, ಅರ್ಥ ಆಯ್ತು. ಇನ್ನೇನಾದ್ರು ಡೌಟ್ಸ್ ಇದ್ರೆ ದಯವಿಟ್ಟು ಕೇಳ್ಬೇಕು ಬೇರೆಯವರು. ಡೈರೆಕ್ಟ್ ಪ್ರಶ್ನೆಗೆ ಬರ್ಬೇಕು. ಹೇಳಪ್ಪ, ಅವಳು ಡೋಂಟ್ ಮೈಂಡ್ ಗಿಂಡ್ ಎಲ್ಲ ಬೇಡ, ಡೈರೆಕ್ಟ್ ಪ್ರಶ್ನೆಗೆ ಬರ್ಬೇಕು. ಸರ್ ಪಾಯಿಂಟ್ ನೀವ್ ಹೇಳೋದು ಇರೋದು ಒಂದ್ ಐತೆ ಅನ್ಕೊಂಡ್ರೆ ಏನಿದೆ ಇರೋದು? ಎಲ್ಲಿದೆ? ಅದಕ್ಕೆ ಎಲ್ಲಿದೆ ರೀ? ಸರ್ ಹೇಳ್ತೀನಿ ರೀ, ಒಂದ್ ಸೆಕೆಂಡ್ ರೀ. ಫಸ್ಟ್ ಕಾಪಿರೈಟ್ ಒಳಗೊಂಡಿರ್ಬಾರ್ದು ಅಂತ ಸೊ ಬರ್ಕೊಂಡಿಲ್ರಿ, ಡೌಟ್ ಆಗ್ಲಿ ಕ್ಲಿಯರ್ ಆಗೈತಿ. ಅಲ್ಲಿರೋದು ಒಂದ್ ಐತಿ, ನೀವ್ ಹೇಳೋದು ಒಂದ್ ಐತಿ ಸರ್. ಏನದ್ ಹೇಳ್ರಿ, ನಾನು ಹೇಳಿದ್ದೇನು ಅಲ್ಲಿರೋದೇನು? ಸರ್ ಅಲ್ಲಿರೋದೇ ಒಂದ, ನೀವ್ ತಿಳ್ಕೊಂಡಿರೋದು ಒಂದಾಗಿ. ಇಲ್ಲ ಬೇಡ, ಮಾತಾಡ್ಬಿಡಿ ಶಶಿಕುಮಾರ್, ಡೋಂಟ್ ಇಂಟರ್ಫಿಯರ್. ಹೇಳ್ರಿ, ನೀವ್ ಹೇಳ್ರಿ ಎಲ್ಲಪ್ಪ, ನೀವೇನ್ ತಿಳ್ಕೊಂಡ್ರಿ, ಏನಿದೆ ಅಲ್ಲಿ? ಸರ್ ಪಬ್ಲಿಕ್ ಸರ್ ಫಸ್ಟ್ ಆಡಿಯೋ ಸರ್ ಮಾಡ್ಕೊಡ್ರಿ. ಫಸ್ಟ್ ಆಡಿಯೋ ಸರ್ ಮಾಡ್ಕೊಡ್ರಿ. ಕೇಳಿಸ್ತಿಲ್ಲ, ಆಡಿಯೋ ಸರ್ ಮಾಡ್ಕೊಡ್ರಿ. ಹಾ ಸರ್, ಕೇಳಿಸ್ತಾ ಇದ್ರಿ? ಹೇಳ್ರಿ. ಕೇಳಿಸ್ತಾ ಇಲ್ರಿ? ಹೇಳ್ರಿ, ಕೇಳಿಸ್ತಿದೆ ಸರ್, ಕೇಳಿಸ್ತಾ ಇದೆರಿ? ಕೇಳಿಸ್ತಿದೆ. ತಿರ್ಗಾ ಹೋಯ್ತು. ಎನಿ ವರ್ಕ್
ಸರ್ ಒಂದ್ ಸೆಕೆಂಡ್ ನೆಟ್ವರ್ಕ್ ಇಲ್ಲ. ನೀವು ಮೆಸೇಜ್ ಮಾಡ್ರಿ, ಟೆಕ್ಸ್ಟ್ ಮಾಡ್ರಿ. ಎಲ್ಲಪ್ಪ ನಿಮ್ದು ಅಲ್ಲಿ ಮೆಸೇಜ್ ಮಾಡ್ತಾರೆ, ಟೈಪ್ ಸರ್ ಮಾಡಿ ಕಳಿಸ್ರಿ. ಸರ್ ಆಮೇಲೆ ಕಾಲ್ ಮಾಡ್ತೀನಿ. ಆಯ್ತು, ಓಕೆ ಓಕೆ. ಸೊ ಇನ್ನೇನಾದ್ರು ಬೇರೆ Okay, ಏನಾದ್ರು ಡೌಟ್ಸ್ ಇದೆಯಾ? ಬೇರೆ ಯಾರು ಡೌಟ್ಸ್ ಇದ್ರೆ ಕೇಳ್ಬೋದು. ಸರ್ ಫಸ್ಟ್ ಒನ್ ಹೇಳ್ರಿ ಸರ್. Copyright Other shall than- not subsist in any work specified in subsection 1. ಅಂದ್ರೆ subsection 1 ಇಷ್ಟು ಹಿಂದಿನ ಸ್ಲೈಡ್ ಅಲ್ಲಿ ಕಾಣಿಸ್ತದೆ. subsection 1 ಏನು ಅಂದ್ರೆ ನೀವು ನೋಡಿದ್ವಿ, ಈ subsection 1 ಪ್ರಕಾರ ಏನು ಅನುಚ್ಛೇದ ಕಲಂ 13 subsection 1 ಇಲ್ಲಿ ನೋಡ್ರಿ ಕಾಣಿಸ್ತಿದೆಯಮ್ಮ, ಇದು ಸೆಕ್ಷನ್ 13 ಕಲಂ 1. ಇದ್ರ ಕೆಳಗೆ ಕಾಪಿರೈಟ್ ಯಾವ ಇರುತ್ತೆ ಅಂದ್ರೆ, ಸಬ್ಜೆಕ್ಟ್ ಟು ದ ಪ್ರಾವಿಷನ್ಸ್ ಆಫ್ ದಿಸ್ ಸೆಕ್ಷನ್ ಅಂಡ್ ಅದರ್ ಆಕ್ಟ್ಸ್ ಇನ್ ದ ಲಾ ಪ್ರಾವಿಷನ್ಸ್ ಇನ್ ದಿಸ್ ಆಕ್ಟ್, ಕಾಪಿರೈಟ್ ಈ ವಸ್ತುಗಳಿಗೆ ಇರ್ತದೆ. ಅದಕ್ಕೆ ಸ್ವಂತ ಗ್ರಂಥ, ನಾಟಕ, ಮ್ಯೂಸಿಕ್, ಆರ್ಟಿಸ್ಟಿಕ್ ವರ್ಕ್, ಫಿಲ್ಮು ಮತ್ತೆ ಸೌಂಡ್ ರೆಕಾರ್ಡಿಂಗ್ ಇರುತ್ತೆ ಅಂತ ಹೇಳ್ತಿದ್ರೆ. ಆದ್ರೆ ಇರ್ಬೇಕು ಅಂದ್ರೆ ಕೆಲವು ಷರತ್ತುಗಳಿದೆ. ಅವ್ಯಾವ ಅಂದ್ರೆ ಕಾಪಿರೈಟ್ ಇರೋದಿಲ್ಲ ಯಾವ್ದಕ್ಕೆ, ಇನ್ ಸಬ್ಸೆಕ್ಷನ್ ಎನಿ ಆಫ್ ದ ವರ್ಕ್ ಸ್ಪೆಸಿಫೈಡ್ ಇನ್ ಸಬ್ಸೆಕ್ಷನ್ 1. ಸಬ್ಸೆಕ್ಷನ್ 1 ಓದುವಲ್ಲ ಇಷ್ಟೊತ್ತು, ಅಲ್ಲಿರೋ ಕೃತಿಗಳಿಗೆ ಯಾವ್ದಕ್ಕೂ ಕೃತಿಸ್ವಾಮ್ಯ ಹಕ್ಕಿರೋದಿಲ್ಲ. ಯಾವಾಗ ಅಂದ್ರೆ, ಯಾವಾಗ ಸೆಕ್ಷನ್ 40 ಅಥವಾ 41 ಅಪ್ಲೈ ಆಗದೆ ಇದ್ರೆ. ಸೆಕ್ಷನ್ 40, 41 ಏನ್ ಹೇಳುತ್ತೆ, ಇಂಟರ್ನ್ಯಾಷನಲ್ ಕಾಪಿರೈಟ್ ಅಂತ ಹೇಳುತ್ತೆ. ಅದೇನು ಅನ್ನೋದು ಮುಂದಕ್ಕೆ ಓದ್ತೀವಿ, ಇವಾಗ ಬೇಡ ಅದು. ಅದು ಅನ್ವಯಿಸಿದ್ರೆ ಮಾತ್ರ ಇರುತ್ತೆ, ಇಲ್ಲ ಅಂದ್ರೆ ಇಲ್ಲ. ಮತ್ತೆ ಅಲ್ಲಿ ಕಾಪಿರೈಟ್ ಇರ್ಬೇಕು ಅಂದ್ರೆ ಏನಿರ್ಬೇಕು, ಇನ್ ಕೇಸ್ ಆಫ್ ಪಬ್ಲಿಷ್ಡ್ ವರ್ಕ್, ಇನ್ನು ಕೆಳಗೆ ಬರ್ತೀವಿ. ಪಬ್ಲಿಷ್ಡ್ ವರ್ಕ್ ನಮ್ಮ ರಾಷ್ಟ್ರದಲ್ಲೇ ಪಬ್ಲಿಷ್ಡ್ ಅಂದ್ರೆ ಪ್ರಕಟಣೆಗೊಂಡಂತಹ ಕೃತಿಗಳಲ್ಲಿ ಭಾರತದಲ್ಲಿ ಕಾಪಿರೈಟ್ ಇರ್ಬೇಕು ಅಂದ್ರೆ ಯಾವಾಗ ಇರುತ್ತೆ ಅಂದ್ರೆ, ಓನ್ಲಿ ವೆನ್ ಇಟ್ ಈಸ್ ಫಸ್ಟ್ ಪಬ್ಲಿಷ್ಡ್ ಇನ್ ಇಂಡಿಯಾ. ಭಾರತದಲ್ಲೇ ಮೊದಲು ಪಬ್ಲಿಷ್ ಆಗಿರ್ಬೇಕದು, ಅಂತ ವಸ್ತುಗಳಿಗೆ ಇರ್ತದೆ. ಅಥವಾ ಫಸ್ಟ್ ಪಬ್ಲಿಷ್ ಆಗಿಲ್ಲಪ್ಪ, ಬೇರೆ ಎಲ್ಲೋ ಪಬ್ಲಿಷ್ ಆಯ್ತು ಅಂದ್ಕೊಳ್ರಿ, ಅವಾಗ ಅದು ಪಬ್ಲಿಷ್ ಮಾಡೋ ಟೈಮ್, ಪಬ್ಲಿಷ್ ಮಾಡ್ತಿದೀವಲ್ಲ ಪುಸ್ತಕ, ಆ ಪುಸ್ತಕದ ಲೇಖಕ ಭಾರತದಲ್ಲಿದ್ರೆ ಅವಾಗ ಅವನು ಎಲ್ಲೇ ಪಬ್ಲಿಷ್ ಆಗಿರ್ಲಿ, ಅದು ಭಾರತದಲ್ಲಿ ಆ ಒಂದು ಪ್ರಕಟಣೆಗೊಂಡಂತ ಒಂದು ಗ್ರಂಥಗಳಿಗೆ ಭಾರತದಲ್ಲಿ ಕೃತಿಸ್ವಾಮ್ಯ ಹಕ್ಕು ಇದ್ದೇ ಇರ್ತದೆ. ಅದು ಇಲ್ಲಪ್ಪ ಅವನು ಅವನ್ ಪುಸ್ತಕ ಪಬ್ಲಿಷ್ ಮಾಡುವಾಗಲೇ ಅದರ ಲೇಖಕ ತೀರ್ಕೊಂಡ್ಬಿಟ್ಟಿದ್ದಾನೆ ಅನ್ಕೊಳ್ಳಿ, ಅವಾಗ ಆ ತೀರ್ಕೊಳ್ಳೋ ಸಂದರ್ಭದಲ್ಲಿ ಅವನು ಭಾರತದ ಪ್ರಜೆ ಆಗಿದ್ದು ಅವನು ಬರೆದಂತ ಪುಸ್ತಕ ಯಾವಾಗ ಎಲ್ಲೇ ಪಬ್ಲಿಷ್ ಆಗ್ಲಿ, ಅದು ಆಟೋಮ್ಯಾಟಿಕ್ ಆಗಿ ಭಾರತದಲ್ಲಿ ಅದಕ್ಕೆ ಕಾಪಿರೈಟ್ ಸಿಗ್ತದೆ. ಅರ್ಥ ಆಯ್ತಾ? Yes, sir. ಅರ್ಥ ಆಯ್ತೇನಮ್ಮ? ಇನ್ನೇನ ಡೌಟ್ಸ್ ಇದೆ ದಯವಿಟ್ಟು ಕೇಳ್ರಿ. ಆಡಿಯೋ ಸರ್ ಎಲ್ಲಪ್ಪ ಆಡಿಯೋ ಸರ್ ಮಾಡ್ಕೊಂಡು ಕೇಳ್ಬೇಕು. ಆಡಿಯೋ ಸರಿಯಾಗಿ ಬರ್ತಿಲ್ಲ. ನೆಟ್ವರ್ಕ್ ಬಾಯ್ ನನಗೆ ಕೇಳ್ತಾ ಇದ್ದಾರೆ ಈಗ ಹೇಳ್ರಿ, ಕೇಳಿಸ್ತಾ ಐತೆ ಹೇಳ್ರಿ. ಓಕೆ ಸರ್. ಸರ್ ಅಲ್ಲಿ ಕಾಪಿರೈಟ್ಸ್ ಎಲ್ಲ ಸಬ್ಜೆಕ್ಟ್ ಇನ್ ಎನಿ ವರ್ಕ್ ಸ್ಪೆಸಿಫೈಡ್ ಇನ್ ಸಬ್ ಸೆಕ್ಷನ್. ಓಕೆ ಸರ್, ಇದು ಒಳಗೊಂಡಿರ್ಬಾರ್ದು ಅಂತ ಹೇಳಿ ಸರ್. ಅಂದ್ರೆ ಪದಶಃ ಅರ್ಥ ಮಾಡ್ಕೊಂಬೇಡ್ರಿ. ಅದೇ ಸರ್, ಒಳಗ ಕೇಳಿಸ್ಕೋಪ, ಪದಶಃ ಅರ್ಥ ಮಾಡ್ಕೊಂಬಾರ್ದು. ಯು ಹ್ಯಾವ್ ಟು ರೀಡ್ ಇಟ್ ಇನ್ ಕಂಟೆಕ್ಸ್ಟ್. ಪೂರ್ತಿ ಓದ್ರಿ. ಕಾಪಿರೈಟ್ ಶಲ್ ನಾಟ್ ಸಬ್ಸ್ಟಿಟ್ಯೂಟ್ ಇನ್ ಎನಿ ವರ್ಕ್. ಕೇಳಿಸ್ಕೊಡ್ರಿ, ನಾನು ಶುರು ಮಾಡಿದ್ಮೇಲೆ ಸುಮ್ಮನೆ ಆಗ್ಬೇಕು. ಅರ್ಥ ಆಯ್ತು ನಿಮ್ ಪ್ರಾಬ್ಲಮ್ ಏನು ಅಂತ. ಕೃತಿಸ್ವಾಮ್ಯ ಹಕ್ಕು ಇರೋದಿಲ್ಲ ಯಾವ ವಸ್ತುಗಳಿಗೆ, ಸಬ್ಸೆಕ್ಷನ್ 1 ಅಲ್ಲಿರೋ ವಸ್ತುಗಳಿಗೆ ಕೃತಿಸ್ವಾಮ್ಯ ಇರೋದಿಲ್ಲ. ಅನ್ಲೆಸ್ ಅಂತ ಇದ್ ನೋಡ್ರಿ, ಇಲ್ಲಿ ಕೆಳಗಿಲ್ವಾ, ಅನ್ಲೆಸ್ ಪಬ್ಲಿಷ್ಡ್ ವರ್ಕ್. ಅರ್ಥ ಆಗ್ತಿದ್ಯಾ? ಇದು ಫಸ್ಟ್ ಪಬ್ಲಿಷ್ಡ್ ಈ ಪಬ್ಲಿಷ್ ವರ್ಕ್ ಎಲ್ಲ ಆಗಿರಬಾರ್ದು ಅಂತ ಹೇಳ್ತಾ ಇದ್ರಿ ಸರ್. ನೀವು ಆಗಿದ್ರ ಅಂತ ಹೇಳಿದ್ರಿ ಸರ್, ಆಗಿರಬಾರ್ದು ಅಂತ ಐತ್ರಿ ಸರ್, ನೆಗೆಟಿವ್ ಆಗೈತಿ ಸರ್. ಕೇಳಿಸ್ಕೊಳ್ರಿ, ದಯವಿಟ್ಟು ಓದ್ರಿ. ಇಂಗ್ಲಿಷ್ ಓದ್ಬೇಕು. ಇಂಗ್ಲಿಷ್ ಓದಿದ್ರೆ ಅರ್ಥ ಆಗ್ತದೆ. ಅಲ್ಲಿ ಇಂಗ್ಲಿಷ್ ಓದೋದ್ ಕಲ್ತ್ಕೊಳ್ರಿ ಫಸ್ಟ್. ಇನ್ ಕೇಸ್ ಆಫ್ ಪಬ್ಲಿಷ್ಡ್ ವರ್ಕ್ ಅಲ್ಲಿ ಏನಾರ ಪಬ್ಲಿಷ್ಡ್ ಆಗಿರಬಾರ್ದು ಅಂತ ಐತ್ರಿ ಸರ್. ಪಬ್ಲಿಷ್ಡ್ ಅಂತ ಹೇಳ್ರಿ. ಇನ್ ಕೇಸ್ ಆಫ್ ಪಬ್ಲಿಷ್ಡ್ ವರ್ಕ್ ಅನ್ಲೆಸ್ ಅನ್ ಕಾಮ ಐತಲ್ಲಿ, ಕಾಮ other than the work which are for applicable to 40-41 40ನೇ ಕಲಂ ಅಥವಾ 40ನೇ ಕಲಂನ ಕಲಂಗೆ ಅನ್ವಯಿಸುವಂತಹ ಅನ್ವಯಿಸುವ ವರ್ಕ್ಗಳಿಗೆ ಕಾಪಿರೈಟ್ ಸಿಗ್ತದೆ. ಅದರ್ ದ್ಯಾನ್ ದ ವರ್ಕ್ ವಿಚ್ ಪ್ರಾವಿಷನ್ಸ್ ಆಫ್ 41 ಆರ್ ಅಪ್ಲೈಡ್, ಅವಕ್ಕೆ ನಿಮ್ಗೆ ಕಾಪಿರೈಟ್ ಸಿಗ್ಬೇಕು ಅಂದ್ರೆ ಇಲ್ಲಿ ಲಿಂಕ್ ಮಾಡ್ಬೇಕಾಗೆ 2ನೇ ಕ್ಲಾಸ್ಗೆ. ಕಾಪಿರೈಟ್ ಶಲ್ ನಾಟ್ ಸಬ್ಸಿಸ್ಟ್ ಇನ್ ದ ಇನ್ ಎನಿ ಆಫ್ ದ ವರ್ಕ್ ಸ್ಪೆಸಿಫೈಡ್ ಇನ್ ಸಬ್ಸೆಕ್ಷನ್ 1 ಅನ್ಲೆಸ್, ಎಲ್ಲಿವರೆಗೂ ಸಿಗಲ್ಲ ಅಂದ್ರೆ ಅನ್ಲೆಸ್ ಸಿಗ್ಬೇಕು ಅಂದ್ರೆ ಅನ್ಲೆಸ್ ಇನ್ ಕೇಸ್ ಆಫ್ ಪಬ್ಲಿಷ್ಡ್ ವರ್ಕ್ ಪ್ರಕಟಣೆಗೊಂಡ್ರೆ ಅನ್ಲೆಸ್ ಈಸ್ ಫಾರ್ ಹೂಮ್. ಮದಿ 2 ಕಾಮ ಅವೆ, ಕಾಣಿಸ್ತಿತ್ತ ನಿಂಗೆ? 2 ಕಾಮ ಇದೆ. ದಿಸ್ ಅನ್ಲೆಸ್ ಈಸ್ ಫಾರ್ ಇದಕ್ಕಲ್ಲ, ಕ್ಲಾಸ್ ಸಬ್ ಕ್ಲಾಸ್ ಇದು ತಪ್ಪು. ನಾನು ಅದೇ ಹೇಳಿದ್ನಲ್ಲ, ದಿಸ್ ಸಬ್ ಕ್ಲಾಸ್ 1 ಶುಡ್ ಗೋ ದೇರ್. ಮೇಲ್ಗಡೆ ಬಂದಿದೆ, ಟೈಪೋಗ್ರಾಫಿಕಲ್ ಅಲ್ಲಿ ಕೆಳಗೆ ಬಂದಿದೆ. ಸಬ್ಸೆಕ್ಷನ್ 1 ಮೇಲ್ ಬರ್ತದೆ 2ರಲ್ಲಿ. ಸೊ unless is for class 2.
ಕ್ಲಾಸ್ 2 ಅನ್ವಯ ಆಗ್ತದೆ. ಅರ್ಥ ಆಗ್ತಿದ್ಯಾ? ಹಾ ಸರ್. ಏನಪ್ಪಾ ಇದು ಇಲ್ಲಿ ಅಂದ್ರ- ಆಗ್ತದೆ. ಕಾಪಿ ಓದೋದ್ ಕೇಳಿಸ್ಕೊಡ್ರಿ, ಓದೋದ್ ಫಾಲೋ ಮಾಡ್ರಿ ನೀವು. Copyright ಹಾ, shall sir. not subsist in any work specified in subsection 1 unless in case of published work the work is first published in India. ಸರ್ ಅದಕ್ಕೆ ಅಪ್ಲೈ ಆದ್ರೂ ಅದ ಸೇಮ್ ಆನ್ಸರ್ ಸರ್. ರೀ ತೊರೆ ನಾನು ಹೇಳೋದ್ ಅರ್ಥ ಮಾಡ್ಕೊ ಹೋಗ್ಲಿ. ಅಲ್ಲಿ ಓದಕ್ ಅರ್ಥ ಆಗ್ತಿಲ್ಲ, ನಂಗೆ ಹೇಳೋದ್ ಅರ್ಥ ಮಾಡ್ಕೊ. ಕೇಳಿಸ್ಕೊಂತಿದ್ಯಾ? ಹಾ ಸರ್. ಭಾರತದಲ್ಲಿ ಕಾಪಿರೈಟ್ ಇರಬೇಕು ಅಂದ್ರೆ ಅದು ಯಾವಾಗ ಬರುತ್ತೆ ಅಂದ್ರೆ ಫಸ್ಟ್ ಪಬ್ಲಿಷ್ ಭಾರತದಲ್ಲಿ ಆಗಿರ್ಬೇಕು. ಆಗಿರಬಾರ್ದು ಅಂತ ಐತ್ರಿ ಸರ್ ಅಲ್ಲಿ. ಓ ದೊರೆ ನಾನು ಅನ್ಲೆಸ್ ಹೇಳೋದು ಅಂತ. ಬಿಟ್ಬಿಡೋದು. ಹಾ, ನಿಂಗೆ sir. ಓದಕ್ ಬರ್ತಿಲ್ಲ, ನಿಂಗೆ ಇಂಗ್ಲಿಷ್ ಓದಕ್ ಬರ್ತಿಲ್ಲ ನಿಂಗೆ, ದಯವಿಟ್ಟು ಕೇಳಿಸ್ಕೊ ನಾನು ಹೇಳೋದನ್ನ. ಪಾಯಿಂಟ್ಸ್ ಕೇಳ್ತ್ಕೊ ಫಸ್ಟ್. ಅದಕ್ಕೆ ಹೇಳೋದು ಬೇರೆ ಓದೋದ ಸುಲಭ ಅಲ್ಲ, ಓದ ಅಭ್ಯಾಸ ಮಾಡ್ಕೊಂತಿದ್ರೆ ಅರ್ಥ ಆಗ್ತದೆ. ಅರ್ಥ ಆಯ್ತಲ್ಲ? ದಯವಿಟ್ಟು ಹೇಳೋದನ್ನ ಕೇಳಿಸ್ಕೊಬೇಕೀಗ. ನಿನ್ಗೆ ಅದ ಕಾಂಟೆಕ್ಸ್ಟ್ ಅರ್ಥನೇ ಆಗ್ತಿಲ್ಲ, ಅದಕ್ಕೆ ಹೇಳೋದನ್ನ ಕೇಳಿಸ್ಕೊ. ಬರ್ಬೇಕು ಅಂದ್ರೆ ನಿನ್ಗೆ ಕಾಪಿರೈಟ್ ಸಿಗ್ಬೇಕು ಅಂದ್ರೆ ಭಾರತದಲ್ಲಿ ಒಂದು ವಸ್ತು ಕೃತಿಗೆ ಕಾಪಿರೈಟ್ ಸಿಗ್ಬೇಕು ಅಂದ್ರೆ ಅದಕ್ಕೆ ಫಸ್ಟ್ ಅದು ಏನಾಗ್ಬೇಕು ಅಂದ್ರೆ ಭಾರತದಲ್ಲಿ ಫಸ್ಟ್ ಪಬ್ಲಿಷ್ ಆಗಿರ್ಬೇಕು. ಆಗಿರಬಾರದು ಅಂತಲ್ಲ, ದಯವಿಟ್ಟು ಬಿಡೋದನ್ನ. ಭಾರತದಲ್ಲಿ ಪಬ್ಲಿಷ್ ಆಗಿರ್ಬೇಕು. ಇಲ್ಲ, ಭಾರತದಲ್ಲಿ ಪಬ್ಲಿಷ್ ಆಗಿಲ್ಲಪ್ಪ, ಅದು ಬೇರೆ ಕಡೆ ಎಲ್ಲೋ ಪಬ್ಲಿಷ್ ಆಗಿದೆ. ಅರ್ಥ ಪಾಯಿಂಟ್ಸ್ ಬರ್ಕೋಬೇಕಂದ್ರೆ ಇನ್ನೊಂದ್ಸತಿ ಹೇಳ್ತೀನಿ. ಭಾರತದಲ್ಲಿ ಪಬ್ಲಿಷ್ ಆಗಿಲ್ಲ, ಬೇರೆ ಕಡೆ ಎಲ್ಲೋ ಪಬ್ಲಿಷ್ ಆಗಿದೆ. ಆದ್ರೂ ಅದಕ್ಕೆ ಕೃತಿಸ್ವಾಮ್ಯ ಹಕ್ಕು ಸಿಗುತ್ತೆ. ಯಾವಾಗ ಅಂದ್ರೆ ಅದನ್ನ ಪಬ್ಲಿಷ್ ಮಾಡ್ತೀವಲ್ಲ, ಪುಸ್ತಕ ಪಬ್ಲಿಷ್ ಮಾಡಿದಾರಲ್ಲ ಪುಸ್ತಕಗಳು, ಅದನ್ನ ಬರ್ದಿರೋ ವ್ಯಕ್ತಿ ಲೇಖಕ ಇರ್ತಾನ, ಅವನು ಭಾರತದ ಪ್ರಜೆ ಆಗಿದ್ರೆ ಆ ಬುಕ್ ಎಲ್ಲೇ ಪಬ್ಲಿಷ್ ಆಗಿರ್ಲಿ, ಪಬ್ಲಿಷ್ ಆಗ್ಬಿಟ್ಟಿದ್ರು, ಎಲ್ಲೇ ಪಬ್ಲಿಷ್ ಆಗಿದ್ರು ಅದಕ್ಕೆ ಭಾರತದಲ್ಲಿ ಕೃತಿಸ್ವಾಮ್ಯ ಹಕ್ಕು ಅದಕ್ಕೆ ಸಿಗುತ್ತೆ. ಎರಡನೇದು. ಮೂರನೇದು, ಆ ವ್ಯಕ್ತಿ ಲೇಖಕ ತೀರ್ಕೊಂಡ್ಬಿಟ್ಟಿದ್ದಾನೆ, ಆಗ್ಲೇ ಮರಣ ಹೊಂದಿದ್ದಾನೆ. ಆ ಮರಣ ಹೊಂದಿದ ಮೇಲೆ ಪಬ್ಲಿಷ್ ಆಯ್ತದು. ಅವಾಗ ಅದು ಬೇರೆ ಕಡೆ ಪಬ್ಲಿಷ್ ಆಯ್ತು, ಭಾರತದಲ್ಲಿ ಪಬ್ಲಿಷ್ ಆಗಿಲ್ಲ. ಅವಾಗೂ ಕೂಡ ಅದಕ್ಕೆ ಆಟೋಮೆಟಿಕ್ ಆಗಿ ಕಾಪಿರೈಟ್ ಸಿಗುತ್ತೆ. ಯಾವಾಗ ಅಂದ್ರೆ ಆ ವ್ಯಕ್ತಿ ಯಾರು ಲೇಖಕ ಇರ್ತಾನಲ್ಲ, ಪುಸ್ತಕ ಅಥವಾ ಗ್ರಂಥ ಯಾವ್ದೇ ಇರ್ಬೋದು, ಆ ವ್ಯಕ್ತಿ ಸಾಯೋ ಟೈಮಲ್ಲಿ ಅವನು ಭಾರತದ ಪ್ರಜೆ ಆಗಿದ್ರೆ, ಅದರ ಪ್ರಜೆ ಆಗಿದ್ರೆ ಅವಾಗೂ ಕೂಡ ಅವನಿಗೆ ಕೃತಿಸ್ವಾಮ್ಯ ಹಕ್ಕು ಭಾರತದಲ್ಲಿ ಸಿಗುತ್ತೆ. ಇಷ್ಟನ್ನ ಅರ್ಥ ಮಾಡ್ಕೊಂಡು ಅರ್ಥ ಆಗ್ತಿದ್ಯೇನಪ್ಪ ಹೋಳಿ? ಎಲ್ಲಪ್ಪ ಹೋಳಿ ಸರಿ, ಪ್ಯಾರ ಅವಾಗ ಅರ್ಥ ಆಗಿದೆ ನನಗೆ. ಅಷ್ಟೇ ಅರ್ಥ ಮಾಡ್ಕೊ ಸಾಕು. ಅಲ್ಲಿ ನಿನ್ಗೆ ಓದಕ್ ಆಗ್ತಿಲ್ಲ, ಕಾಮಗಳಿದ್ರೆ ಹೆಂಗ್ ಓದ್ಬೇಕು ಅನ್ನೋದು ನಿಂಗೆ ಗೊತ್ತಾಗ್ತಿಲ್ಲ. ಅದು ಓದ್ತಾ ಬಂದ್ರೆ ಗೊತ್ತಾಗತ್ತೆ. ಏನಪ್ಪಾ? ಎಸ್ ಸರ್. ಒಂದ್ ಡೌಟ್ ಇದೆ ಸರ್. ಹೇಳಪ್ಪ, ಜಗನ್ನಾಥ್. ಹೇಳ್ರಿ. ಏನಿಲ್ಲ ಸರ್, ಈಗ ಒಂದಿಷ್ಟು ಕಡೆ ಏನ್ ಬರ್ದಿರ್ತಾರೆ ಬುಕ್ನಾಗ, ಕಾಪಿರೈಟ್ ಇಸ್ ವಿತ್ ದ ಆಥರ್ ಅಂತ ಹೇಳಿ ಒಂದಿಷ್ಟು ಕಡೆ ಬರ್ದಿರ್ತಾರೆ. ಇನ್ನೊಂದಿಷ್ಟು ಕಡೆ ಕಾಪಿರೈಟ್ ಇಸ್ ವಿತ್ ದ ಪಬ್ಲಿಷರ್ ಅಂತ ಹೇಳಿ ಬರ್ದಿರ್ತಾರೆ. ಅದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರ ಅವ್ರು ಹೆಂಗೆ ಅಂತ, ಅದು ಮುಂದಕ್ಕೆ ಬರ್ತದೆ. ಹೌದು. ರೈಟ್ಸ್ ಆಫ್ ಮುಂದೆ ಡಿಸ್ಕಸ್ ಮಾಡೋಣ. ಎಸ್. ಸೊ ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ದ ಫಸ್ಟ್ ಕಂಡೀಷನ್. ಇದು ಯಾವ್ದಕ್ಕೆ? ಈಗಾಗಲೇ ಪ್ರಕಟಣೆಗೊಂಡಿರುವಂತಹ ಪುಸ್ತಕಗಳಲ್ಲಿ ಕಾಪಿರೈಟ್ ಯಾವಾಗಿರುತ್ತೆ ಅಂದ್ರೆ ಈ 3 ಕಂಡೀಷನ್. ಅದು ಭಾರತದಲ್ಲಿ ಪಬ್ಲಿಷ್ ಆಗಿರ್ಬೇಕು, ಅಥವಾ ಭಾರತದಲ್ಲಿ ಪಬ್ಲಿಷ್ ಆಗಿಲ್ಲ ಅಂದ್ರೆ ಪಬ್ಲಿಷ್ ಬೇರೆ ಕಡೆ ಆಗಿದೆ ಅಂದ್ರೆ ಆ ಪುಸ್ತಕ ಬರೆದಾಗ ಅವನು ಯಾರಿರ್ತಾನೆ ಆತರ, ಅವನು ಭಾರತದ ಪ್ರಜೆ ಆಗಿರ್ತಾನೆ. ಅಥವಾ ಅವ್ನು ಪಬ್ಲಿಷ್ ಆಗೋ ಟೈಮಲ್ಲಿ ಆತರ ಇಲ್ಲ ಅಂದ್ರೆ, ಸತ್ತೋಗಿದ್ದಾನೆ ಅಂದ್ರೆ, ಅವನು ಸಾಯೋ ಟೈಮಲ್ಲಿ ಭಾರತದ ಪ್ರಜೆ ಆಗಿದ್ರು ಕೂಡ ಅವನಿಗೆ ಕಾಪಿರೈಟ್ ಸಿಗುತ್ತೆ ಭಾರತದಲ್ಲಿ ಆಟೋಮೆಟಿಕ್ ಆಗಿ. ಎರಡನೇದು, ಅನ್ಪಬ್ಲಿಷ್ಡ್ ವರ್ಕ್. ಇನ್ ಕೇಸ್ ಆಫ್ ಅನ್ಪಬ್ಲಿಷ್ಡ್ ವರ್ಕ್ ಅಂದ್ರೆ ಪ್ರಕಟಣೆಗೊಂಡಿಲ್ಲದೆ ಇರುವಂತಹ ಪುಸ್ತಕಗಳು, ಗ್ರಂಥಗಳು, ನಾಟಕಗಳು, ಮ್ಯೂಸಿಕ್ ಕಾಂಪೋಸಿಷನ್ ಆಗಿರ್ಬೋದು, ಮೂವಿ ಆಗಿರ್ಬೋದು, ಅಥವಾ ಇನ್ನೊಂದೇನೋ ಆಗಿರ್ಬೋದು, ಅವಕ್ಕೆಲ್ಲ ಹೆಂಗೆ ಕಾಪಿರೈಟ್ ಯಾವಾಗ ಸಿಗುತ್ತೆ ಅಂದ್ರೆ ಭಾರತದಲ್ಲಿ ಅಂದ್ರೆ ಇನ್ ಕೇಸ್ ಆಫ್ ಅನ್ ಅನ್ಪಬ್ಲಿಷ್ಡ್ ವರ್ಕ್ ಅದರ್ ದ್ಯಾನ್ ಎ ವರ್ಕ್ ಆಫ್ ಆರ್ಕಿಟೆಕ್ಚರ್ ಏನೋದಲ್ಲ, ವಾಸ್ತುಶಿಲ್ಪ, ಅದನ್ನ ಬಿಟ್ಟು ಮಿಕ್ಕಿದ್ದೆಲ್ಲಾ ವರ್ಕ್ಗಳು ಇನ್ನೂ ಪಬ್ಲಿಷ್ ಆಗಿಲ್ಲ, ಅವುಗಳಿಗೆ ಭಾರತದಲ್ಲಿ ಕಾಪಿರೈಟ್ ಯಾವಾಗ ಸಿಗುತ್ತೆ ಅಂದ್ರೆ ದ ಆಥರ್ ಈಸ್ ಅಟ್ ದ ಡೇಟ್ ಆಫ್ ಮೇಕಿಂಗ್ ಆಫ್ ದ ವರ್ಕ್ ಇಸ್ ಎ ಸಿಟಿಸನ್ ಆಫ್ ಇಂಡಿಯಾ ಆರ್ ಡಾಮಿಸೈಲ್ಡ್ ಇನ್ ಇಂಡಿಯಾ. ಎರಡನೇ ಕಂಡೀಷನ್. ಆ ವರ್ಕ್ ಪಬ್ಲಿಷ್ ಆಗಿಲ್ಲಪ್ಪ, ಆದ್ರೂ ಅದ್ರ ಮೇಲೆ ಕಾಪಿರೈಟ್ ಇರ್ತದೆ. ನಾನು ಪಬ್ಲಿಷ್ ಮಾಡಿಲ್ಲ, ಆದ್ರೆ ಬೇರೆಯವ್ರು ತಗೊಂಡು ಅದನ್ನ ಪಬ್ಲಿಷ್ ಮಾಡಕ್ ಆಗಲ್ಲ. unless I want to publish as an author, no one else can force me to publish. ನಾನು ಪುಸ್ತಕ ಬರ್ದಿದ್ದೀನಿ, ತುಂಬಾ ಚೆನ್ನಾಗಿದೆ ಪುಸ್ತಕ ಅಂತ ಎಲ್ಲರಿಗೂ ಓದಿ, ತುಂಬಾ ಚೆನ್ನಾಗಿರೋ ಆತರ ಇವರು ಈಗಾಗಲೇ 4-5 ಪುಸ್ತಕ ಬರ್ದಿದ್ದಾರೆ. ಈಗ ಇನ್ನೊಂದು ಸಬ್ಜೆಕ್ಟ್ ಮೇಲೆ ಪುಸ್ತಕ ಬರ್ದಾರೆ. ನಾನು ಬರ್ದಿದ್ದೀನಿ ಕಡೆ, ನಾನು ಪಬ್ಲಿಷ್ ಮಾಡಲ್ಲ ಅಂದ್ರೆ ನೀನ್ ಪಬ್ಲಿಷ್ ಮಾಡ್ಲೇಬೇಕು ಅಂತ ಯಾರು ಕಂಪೆಲ್ ಮಾಡಂಗಿಲ್ಲ. ಅರ್ಥ ಆಯ್ತಲ್ಲ? ಸೊ ಹಂಗಿದೆ ಪರಿಸ್ಥಿತಿ. ಈ ಪಬ್ಲಿಷ್ ಆಗಿಲ್ಲ, ಆದ್ರೂ ಅದ್ರಲ್ಲಿ ಕಾಪಿರೈಟ್ ಇರ್ತದೆ. ಅವಾಗೇನು ಕಾಪಿರೈಟ್ ಯಾವಾಗ ಇರ್ತದೆ ಭಾರತದಲ್ಲಿ ಅಂದ್ರೆ ಇನ್ ಕೇಸ್ ಆಫ್ ಅನ್ಪಬ್ಲಿಷ್ಡ್ ವರ್ಕ್ ಅದರ್ ದ್ಯಾನ್ ಎ ವರ್ಕ್ ಆಫ್ ಆರ್ಕಿಟೆಕ್ಚರ್, ವಾಸ್ತುಶಿಲ್ಪ ಬಿಟ್ಟು ಮಿಕ್ಕಿದ್ದು ಮಾತ್ರ ಅನ್ವಯಿಸುತ್ತೆ ಇದು. ಸೊ ದ ಆಥರ್ ಈಸ್ ಅಟ್ ದ ಡೇಟ್ ಆಫ್ ಮೇಕಿಂಗ್ ಆಫ್ ದ ವರ್ಕ್. ಆ ಒಂದು ಕೃತಿನ ಯಾವ ಸೃಷ್ಟಿ ಮಾಡ್ತಾನಲ್ಲ ಅವನು, ಪುಸ್ತಕನ ಬರೀತಿದ್ದಾನೆ, ಅಥವಾ ಡ್ರಾಮಾನ ಬರೀತಿದ್ದಾನೆ, ಅಥವಾ ಸಿನಿಮಾಟೋಗ್ರಾಫ್ ಫಿಲ್ಮ್ ನ ಶೂಟಿಂಗ್ ಮಾಡಿ ಶೂಟ್ ಮಾಡ್ತಾ ಇದ್ದಾನೆ, ಸೌಂಡ್ ರೆಕಾರ್ಡಿಂಗ್ ಮಾಡ್ತಾ ಇದ್ದಾನೆ, ಅಥವಾ ಪೇಂಟಿಂಗ್ ಮಾಡ್ತಾ ಇದ್ದಾನೆ. ಯಾವಾಗ ಮಾಡ್ತಿದ್ನಲ್ಲ
ಕೃತಿಗಳನ್ನ ಸೃಷ್ಟಿ ಮಾಡ್ತಿರ್ತಾನಲ್ಲ, ಆ ಸಂದರ್ಭದಲ್ಲಿ ಅವನು ಭಾರತದ ಪ್ರಜೆ ಆಗಿದ್ದು ಅಥವಾ ಭಾರತದಲ್ಲಿ ಡಾಮಿಸಿಲ್ ಭಾರತ ವಾಸಿ ಆಗಿದ್ರೆ, ಪ್ರಜೆ ಆಗೋದು ಸಿಟಿಸನ್ ಆಗಿರ್ತಾನೆ ಅಥವಾ ಭಾರತದ ವಾಸಿ ಆಗಿರ್ತಾನೆ, ಅವಾಗ ಆ ವರ್ಕ್ ಪಬ್ಲಿಷ್ ಆಗಿಲ್ಲದೆ ಇದ್ರೂನು ಆ ವರ್ಕ್ಗೆ ಕಾಪಿ ರೈಟ್ ಭಾರತದಲ್ಲಿ ಇರ್ತದೆ. ಅದು ಇನ್ನು ದಿಸ್ ಇಸ್ ಫಾರ್ ವರ್ಕ್ಸ್ ಅದರ್ ದನ್ ಆರ್ಕಿಟೆಕ್ಚರ್. ವಾಸ್ತುಶಿಲ್ಪಗಳು ಬಿಟ್ರೆ ಮಿಕ್ಕಿ ವಾಸ್ತುಕಲೆ ಇದೆ, ವಾಸ್ತುಶಿಲ್ಪ, ಅದು ವಾಸ್ತುಶಿಲ್ಪ ಅಂತಾನೆ ಕರಿತೇವೆ ಆರ್ಕಿಟೆಕ್ಚರ್. ಅದನ್ನ ಬಿಟ್ರು ಬೇರೆ ಎಲ್ಲಾ ಕೃತಿಗಳಲ್ಲೂ ಕೃತಿಸ್ವಾಮ್ಯ ಹಕ್ಕು ಅನ್ಪಬ್ಲಿಷ್ ವರ್ಕ್ ಯಾವಾಗಿರುತ್ತೆ ಅಂದ್ರೆ, ಆ ಒಂದು ಕೃತಿನ ಸೃಷ್ಟಿ ಮಾಡೋ ಸಂದರ್ಭದಲ್ಲಿ ಅದರ ಲೇಖಕ ಭಾರತದ ಪ್ರಜೆ ಆಗಿದ್ರೆ ಅಥವಾ ಭಾರತದ ವಾಸಿ ಆಗಿದ್ರೆ, ಭಾರತದಲ್ಲಿ ಅವನು ನೆಲೆಸಿದ್ರೆ, ಅವಾಗ ಅವನ ಕೃತಿಗಳಿಗೂ ಕೂಡ ಭಾರತದಲ್ಲಿ ಕೃತಿಸ್ವಾಮ್ಯ ಹಕ್ಕು ಇರುತ್ತೆ. ಇಲ್ಲಿ ಕಂಡೀಷನ್ ಯಾವಾಗ ಅಂದ್ರೆ ಇಟ್ ಈಸ್ ಅನ್ ಅನ್ಪಬ್ಲಿಷ್ಡ್ ವರ್ಕ್. ಇನ್ನು ಪಬ್ಲಿಷ್ ಆಗಿಲ್ದೇ ಇರೋ ವರ್ಕ್ಗೆ ಕಾಪಿರೈಟ್ ಇರ್ತದೆ ಯಾವಾಗಂದ್ರೆ ಈ ಕಂಡೀಷನ್ ಫುಲ್ಫಿಲ್ ಮಾಡಿದ್ರೆ. ಇನ್ ಕೇಸ್ ಆಫ್ ಆರ್ಕಿಟೆಕ್ಚರ್ ವರ್ಕ್ ಅಂದ್ರೆ ದ ವರ್ಕ್ ಈಸ್ ಲೊಕೇಟೆಡ್ ಇನ್ ಇಂಡಿಯಾ. ಈ ವಾಸ್ತುಶಿಲ್ಪಗಳಿಗೆ ಯಾವಾಗ ಪಬ್ಲಿಷ್ ಮಾಡಿಲ್ದೇ ಇದ್ರು ಅದಕ್ಕೆ ಕಾಪಿರೈಟ್ ಇರ್ತದೆ ಅಂದ್ರೆ, ಇನ್ನು ಪಬ್ಲಿಷ್ ಮಾಡಿಲ್ದೇ ಇದ್ರು ಅಂದ್ರೆ ಆ ವರ್ಕ್ ಭಾರತದಲ್ಲಿ ಇರ್ಬೇಕು. ಆ ವಾಸ್ತುಶಿಲ್ಪ ಭಾರತದಲ್ಲಿ ಇದ್ರೆ ಅವಾಗ ಅದಕ್ಕೆ ಕೃತಿಸ್ವಾಮ್ಯ ಹಕ್ಕು ಇರುತ್ತೆ. ಇದು ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಅನ್ಪಬ್ಲಿಷ್ಡ್ ವರ್ಕ್. ಇನ್ನು ಪ್ರಕಟಣೆಗೊಂಡಿಲ್ದಿರುವಂತಹ ಕೃತಿಗಳಿಗೆ ಭಾರತದಲ್ಲಿ ಯಾವಾಗ ಕೃತಿಸ್ವಾಮ್ಯ ಹಕ್ಕಿರುತ್ತೆ ಅಂದ್ರೆ, ಅದು ಭಾರತದಲ್ಲಿ ವಾಸವಿರುವಂತಹ ಲೇಖಕ ಅದನ್ನು ಬರ್ತಿರ್ಬೇಕು ಅಥವಾ ಭಾರತದ ಪ್ರಜೆ ಅದನ್ನು ನಿರ್ಮಾಣ ಮಾಡಿರ್ಬೇಕು. ಅವಾಗ ಅದು ಪಬ್ಲಿಷ್ ಮಾಡಿಲ್ದೇ ಇದ್ರು ಆ ಕೃತಿಗಳಿಗೆ ಭಾರತದ ಕೃತಿಸ್ವಾಮ್ಯ ಅಧಿನಿಯಮದ ಕೆಳಗೆ ಹಕ್ಕು ಅವ್ರಿಗೆ ಇರುತ್ತೆ. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ಲಿಲ್ಲ ಅಂದ್ರೆ ಇದು ಪಾಯಿಂಟ್ ಕೇಳ್ರಿ. ಐ ಥಿಂಕ್ ಟೈಮ್ ಈಸ್ ವೆರಿ ಲೆಸ್. ಹಾರ್ಡ್ಲಿ ಹೇಳ್ರಿ ಯಾರದು? ಭರತ್ ಕುಮಾರ್, ಆಡಿಯೋ ಸರ್ ಮಾಡ್ಕೊಂಡು ಕೇಳ್ರಿ ಪ್ರಶ್ನೆ. ಅರ್ಥನೇ ಆಗ್ಲಿಲ್ಲ. ಪಬ್ಲಿಷ್ಡ್ ವರ್ಕ್ ಅನ್ಪಬ್ಲಿಷ್ಡ್ ವರ್ಕ್ ಎರಡರ ಬಗ್ಗೆ ವ್ಯತ್ಯಾಸ ಇದೆ. ಪಬ್ಲಿಷ್ಡ್ ಅಂದ್ರೆ ಪ್ರಕಟಣೆಗೊಂಡಿರುವಂತದ್ದು. ಇವಾಗ ಏನಪ್ಪ ಬೆಟರ್ ನಿಮ್ಗೆ ಇನ್ನೊಂದು ಅರ್ಥ ಮಾಡ್ಬೇಕು ಅಂದ್ರೆ, ಇವಾಗ ಯಾವ್ದೋ ಒಂದು ಮೂವಿ ಇದೆಯಪ್ಪ ಅನ್ಕೊಳ್ರಿ, ಯಾವ್ದೋ ಒಂದು ಮೂವಿ ಪ್ರೊಡ್ಯೂಸ್ ಮಾಡೋರೆ, ಯುವರತ್ನ ಅಂತ ಬಂತು ಮೂವಿ. ಕೇಳಿದಿರಾ ಯುವರತ್ನ? ಕೇಳಿದ್ರೇನ್ರಿ ಭರತ್ ಕುಮಾರ್? ಕೇಳಿದಿರಾ? ಆಡಿಯೋ ಸರ್ ಮಾಡ್ಕೊಳ್ರಿ. ಯುವರತ್ನ ಏನ್ ಮಾಡಿದ್ರು? ಯುವರತ್ನ ರಿಲೀಸ್ ಮಾಡಿದ್ರು 2 ದಿವಸಕ್ಕೆ ಲಾಕ್ಡೌನ್ ಆಗೋಯ್ತಪ್ಪ. ಪುನೀತ್ ರಾಜ್ಕುಮಾರ್ ಬೇಜಾರ್ ಮಾಡ್ಕೊಂಡ್ರ, ಎಲ್ಲಾರ ಹತ್ರ ಇಂಟರ್ವ್ಯೂ ಕೊಟ್ಟು ದಯವಿಟ್ಟು ಲಾಕ್ಡೌನ್ ಮಾಡ್ಬಿಡ್ರಿ, ಲಾಕ್ಡೌನ್ ಮಾಡಿದ್ರು ಥಿಯೇಟರ್ ಅಲ್ಲಿ ಪಿಕ್ಚರ್ ನೋಡಕ್ ಅವಕಾಶ ಮಾಡ್ಕೊಡ್ರಿ ಅಂತ ಬೊಬ್ಬೆಡ್ದ ಪಾಪ, ಯಾಕಂದ್ರೆ ಲಾಸ್ ಆಗ್ಬಿಡುತ್ತೆ ಅಂತ. ಅದು ಫಿಲಂ ಯಾವತ್ತು ರಿಲೀಸ್ ಆಯ್ತು? ಆಲ್ಮೋಸ್ಟ್ 20ನೇ ತಾರೀಕೇನೋ, ಹಿಂದಿನ ತಿಂಗಳು 20ನೇ ತಾರೀಕು ರಿಲೀಸ್ ಆಯ್ತು. ಸೊ 20ನೇ ತಾರೀಕು ಮುಂಚೆ ಅದೇನಾಗಿತ್ತು, ಇಟ್ಟು ಮೂವಿ ಪ್ರೊಡ್ಯೂಸ್ ಆಗ್ಬಿಟ್ಟಿತ್ತು. ಮೂವಿ ಆಗ್ಲೇ ಪ್ರೊಡ್ಯೂಸ್ ಮಾಡ್ಬಿಟ್ಟಿತ್ತು, ಆದ್ರೆ ಅದನ್ನ ಪಬ್ಲಿಷ್ ಮಾಡಿರಲ್ಲ, ಪ್ರಕಟಣೆ ರಿಲೀಸ್ ಮಾಡಿರಲ್ಲ. ರಿಲೀಸ್ ಅಂದ್ರೆ ಪ್ರಕಟಣೆ, ಬಿಡುಗಡೆ. ಸೊ ಏನಾಗ್ತದೆ, ಬಿಡುಗಡೆ ಆಗಿರೋ ಕೃತಿಗಳಿಗೆ ಯಾವಾಗ ಕೃತಿಸ್ವಾಮ್ಯ ಹಾಕಿರುತ್ತೆ ಅಂದ್ರೆ, ಹಿಂದಿನ ಸ್ಲೈಡ್ ಇದೆಯಲ್ಲ ಅದನ್ನ ವಹಿಸುತ್ತೆ. ಇವಾಗ ನಾವು ಒಂದು ಎಕ್ಸಾಂಪಲ್, ಒಂದು ಊಹೆ ಮಾಡ್ಕೊಳ್ಳೋಣ. ಏನಂದ್ರೆ, ಇವತ್ತು ಯುವರತ್ನ ಅನ್ನೋ ಒಂದು ಮೂವಿ ಇನ್ನು ಬಿಡುಗಡೆ ಆಗಿಲ್ಲ, ಎಲ್ಲೂ ಬಿಡುಗಡೆ ಆಗಿಲ್ಲಪ್ಪ. ಅವಾಗ ಅದನ್ನ ಅಂತ ಕೃತಿನ ಏನಂತ ಕರಿತೀವಿ ಅಂದ್ರೆ ಅನ್ಪಬ್ಲಿಷ್ಡ್ ವರ್ಕ್ ಅಂತೀವಿ. ಬಿಡುಗಡೆ ಹೊಂದಿಲ್ದಿರುವಂತಹ ಅಥವಾ ಪ್ರಕಟಣೆಗೊಂಡಿಲ್ದೇ ಇರುವಂತಹ ಕೃತಿಗಳು ಯಾವಾಗ್ಬೋದು? ಕೃತಿಗಳು ಬುಕ್ ಆಗ್ಬೋದು, ನಾಟಕ ಆಗ್ಬೋದು, ಸಂಗೀತ ಆಗ್ಬೋದು, ಧ್ವನಿ ಮುದ್ರಣ ಆಗ್ಬೋದು, ಅಥವಾ ಸಿನಿಮಾ ಆಗ್ಬೋದು, ಅಥವಾ ಕಲಾತ್ಮಕ ವಸ್ತುಗಳಾಗಿರ್ಬೋದು. ಇವು ಯಾವ್ದೇ ಆಗಿರ್ಬೋದು, ಇನ್ನು ಪಬ್ಲಿಷ್ ಮಾಡಿಲ್ಲ ಅಂದ್ರೆ, ಇನ್ನು ಪ್ರಕಟಣೆ ಮಾಡಿಲ್ಲ, ರಿಲೀಸ್ ಮಾಡಿಲ್ಲ. ರಿಲೀಸ್ ಮಾಡದೇ ಇದ್ರು ಅದಕ್ಕೆ ಕೃತಿಸ್ವಾಮ್ಯ ಹಕ್ಕಿರ್ತದೆ. ನೀವೇನ್ ಮಾಡಿದ್ರಿ? ನೀವು ಪ್ರೊಡ್ಯೂಸ್ ಮಾಡಿದಿರಾ, ಫಿಲ್ಮ್ನ ಪ್ರೊಡ್ಯೂಸ್ ಮಾಡ್ಬಿಟ್ಟಿದ್ರೆ, ಇನ್ನು ರಿಲೀಸ್ ಮಾಡಿಲ್ಲ. ಅಕಸ್ಮಾತ್ ಯಾರಿಗೋ ಅದ್ರ ಕಾಪಿ ಸಿಕ್ಬಿಟ್ಟು ಅದನ್ನ ಪಬ್ಲಿಷ್ ಮಾಡಿದ ತಕ್ಷಣ ಅವನು ಸಿಗ್ಬಿಡುತ್ತೆ ಹಕ್ಕು? ಇಲ್ಲ. ಅದನ್ನ ಪಬ್ಲಿಷ್ ಮಾಡಲೋ ಬೇಡ ಅನ್ನೋದೇ ಫಸ್ಟ್ ನಿನ್ನ ಹಕ್ಕು. ಆದ್ರೆ ಕಾಪಿರೈಟ್ ಹಕ್ಕು ಭಾರತದಲ್ಲಿ ಸಿಗಬೇಕು ಅಂದ್ರೆ ಆ ಕೃತಿ ಎಂತದಾಗಿರ್ಬೇಕು ಅಂದ್ರೆ, ಆ ಕೃತಿನ ಬರ್ದಿರ್ತಾನಲ್ಲ ವ್ಯಕ್ತಿ, ಅಥವಾ ಅದನ್ನ ಪ್ರೊಡ್ಯೂಸ್ ಮಾಡಿರ್ತಾನಲ್ಲ ಆ ವ್ಯಕ್ತಿ ಭಾರತದ ಪ್ರಜೆ ಆಗಿರ್ಬೇಕು ಅಥವಾ ಭಾರತದ ವಾಸಿ ಆಗಿರ್ಬೇಕು. ಇದು ಎಲ್ಲಾ ಕೃತಿಗಳಿಗೂ ಅನ್ವಯಿಸುತ್ತೆ, ಎಕ್ಸೆಪ್ಟ್ ವರ್ಕ್ ಆಫ್ ಆರ್ಕಿಟೆಕ್ಚರ್. ವರ್ಕ್ ಆಫ್ ಆರ್ಕಿಟೆಕ್ಚರ್ ಅಂದ್ರೆ ವಾಸ್ತು ಅಂದ್ರೆ ಏನಂತ ನಿಮ್ಗೆ ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ನೋ ದಿಸ್. ವಾಸ್ತು ಅಂದ್ರೆ ಇವಾಗ ಹೊಸ ವಿಚಿತ್ರ ಶೇಪ್ ಅಲ್ಲಿ ಅಥವಾ ಬಹಳ ಅಟ್ರಾಕ್ಟಿವ್, ಬಹಳ ಆಕರ್ಷಕವಾದಂತಹ ಮನೆಗಳನ್ನ ಕಟ್ತಾರೆ, ಬಿಲ್ಡಿಂಗ್ಗಳನ್ನ ಕಟ್ತಾರೆ. ಅದನ್ನ ಆರ್ಕಿಟೆಕ್ಚರ್ ವರ್ಕ್ ಅಂತ ಕರೀತಾರೆ. ಆರ್ಕಿಟೆಕ್ಚರ್ ವರ್ಕ್ ಭಾರತದಲ್ಲಿ ಏನಾರ ಆರ್ಕಿಟೆಕ್ಚರ್ ವರ್ಕ್ ಇದ್ದು ಅದು ಇನ್ನೂ ರಿಲೀಸ್ ಆಗಿಲ್ಲ ಅಂದ್ರೆ, ಅವಾಗ ಅದರ ಮೇಲೆ ಅದರ ಕಾಪಿರೈಟ್ ಹಂಗೆ ಇರ್ತದೆ, ಭಾರತದಲ್ಲಿ ಇದ್ರೆ. ಅದು ಬೇರೆ ಯಾವ್ದೋ ದೇಶದಲ್ಲಿ ಅದನ್ನ ಬಿಲ್ಡಿಂಗ್ ಕಟ್ಟಿದ್ರೆ, ಭಾರತದ ಹೊರಗಡೆ ಬಿಲ್ಡಿಂಗ್ ಕಟ್ಟಿದ್ರೆ, ಅದಕ್ಕೆ ಭಾರತದ ಕೃತಿಸ್ವಾಮ್ಯ ಅಧಿನಿಯಮದ ಕೆಳಗೆ ಅದಕ್ಕೆ ಕೃತಿಸ್ವಾಮ್ಯ ಹಕ್ಕು
ಇರೋದಿಲ್ಲ. ಯಾವಾಗ? ವೆನ್ ಇಟ್ ಈಸ್ ಸ್ಟಿಲ್ ಅನ್ಪಬ್ಲಿಷ್ಡ್. ಪಬ್ಲಿಷ್ಡ್ ಆಗಿದ್ರೆ ಇಫ್ ಅಟ್ ಆಲ್ ದ ಓನರ್ ಆಫ್ ದ ಆರ್ಕಿಟೆಕ್ಚರ್ ಭಾರತದವನಾಗಿದ್ರೆ ಹಕ್ಕಿರ್ತದೆ. ಅರ್ಥ ಆಯ್ತೇನಪ್ಪ ಭರತ್ ಕುಮಾರ್? ಏನ್ರಿ? ಸ್ಪಷ್ಟವಾಗಿ ಮಾತಾಡ್ರಿ, ಸ್ಪಷ್ಟವಾಗಿ ಮಾತಾಡ್ರಿ, ಆಡಿಯೋ ಸರಿ ಇಲ್ಲ. ನೆಕ್ಸ್ಟ್ ಒನ್. ಸೊ ನೆಕ್ಸ್ಟ್ ಬರ್ತದೆ ಎಕ್ಸ್ಪ್ಲನೇಷನ್. ಎಸ್ ಅಪ್ಪ, ಸರಿ ಆಯ್ತು. ಇದಕ್ಕೆ ಇನ್ನೊಂದು ಎಕ್ಸ್ಪ್ಲನೇಷನ್ ಇದೆ, ಇನ್ನೊಂದು ಕೆಲವು ನಿಬಂಧನೆಗಳಿದಾವೆ ಕೃತಿಸ್ವಾಮ್ಯ ಹಕ್ಕು ಸಿಗ್ಬೇಕು ಅಂದ್ರೆ. ಅದೇನಂದ್ರೆ ಇನ್ ಕೇಸ್ ಆಫ್ ವರ್ಕ್ ಆಫ್ ಜಾಯಿಂಟ್ ಆಥರ್ಶಿಪ್ ಅಂತ ಒಂದು ಪ್ರಶ್ನೆ ಬರ್ತದೆ. ಜಾಯಿಂಟ್ ಆಥರ್ಶಿಪ್ ಅಂದ್ರೆ ಏನು? ಜಾಯಿಂಟ್ ಅಂದ್ರೆ ಏನು? ಜಾಯಿಂಟ್ ಅಂದ್ರೆ ಏನ್ರಿ? ಜೊತೆಗೆ ಜೊತೆಗೆ. ಇವಾಗ ಏನ್ ಮಾಡ್ತಾರೆ? ಜಂಟಿಯಾಗಿ ಇಬ್ಬರಿಗಿನ ಹೆಚ್ಚು ಜನ ಈ ಪುಸ್ತಕಗಳು ಈ ಬೇರೆ ಏನಪ್ಪ ವರ್ಕ್ ಕೃತಿಗಳಿದಾವಲ್ಲ ಅವೆಲ್ಲ ಒಬ್ಬರೇ ಬರೀಬೇಕು ಅಥವಾ ಒಬ್ಬರೇ ಪ್ರೊಡ್ಯೂಸ್ ಮಾಡಬೇಕು ಅನ್ನೋದಿಲ್ಲ. ಏನ್ ಮಾಡ್ತಾರೆ? ಕೆಲವರು ಏನ್ ಮಾಡ್ತಾರೆ, ಇಬ್ರು ಅಥವಾ ಇಬ್ಬರಿಗಿನ ಹೆಚ್ಚು ವ್ಯಕ್ತಿಗಳು ಸೇರ್ಕೊಂಡು ಒಟ್ಟಿಗೆ ಒಂದು ಪುಸ್ತಕ ಬರೀತಾರೆ, ಒಟ್ಟಿಗೆ ಒಂದು ನಾಟಕ ಬರೀತಾರೆ, ಒಟ್ಟಿಗೆ ಒಂದು ಕವನ ಬರೀತಾರೆ, ಅಥವಾ ಒಟ್ಟಿಗೆ ಒಂದು ಬೇರೆ ಬೇರೆ ಕೃತಿಗಳನ್ನ ರಚನೆ ಮಾಡ್ತಾರೆ. ಅವಾಗ ಸಮಸ್ಯೆ ಏನಾಗುತ್ತೆ ಅಂದ್ರೆ, ಈ ಕಂಡೀಷನ್ ಇದೆಯಲ್ಲ, ಈ ಶುಡ್ ಬಿ ಎ ಸಿಟಿಸನ್ ಆಫ್ ಇಂಡಿಯಾ ಆರ್ ಈ ಶುಡ್ ಬಿ ಎ ರೆಸಿಡೆಂಟ್ ಆಫ್ ಇಂಡಿಯಾ ಅನ್ನೋದು ಕಂಡೀಷನ್ ಇರುತ್ತೆ. ಇನ್ ಕೇಸ್ ಆಫ್ ವರ್ಕ್ ಆಫ್ ಜಾಯಿಂಟ್ ಆಥರ್ಶಿಪ್, ಹಿಂಗೆ ಒಟ್ಟಿಗೆ ಸೇರ್ಕೊಂಡು ಇಬ್ರು ಮೂವರು ವ್ಯಕ್ತಿಗಳು ಸೇರ್ಕೊಂಡು ಆ ಕೃತಿನ ಬರೆದಿದ್ದಾರೆ ಅಂದ್ರೆ, ದ ಕಂಡೀಷನ್ ಕಾನ್ಫರಿಂಗ್ ಕಾಪಿರೈಟ್ ಸ್ಪೆಸಿಫೈಡ್ ಅಂಡರ್ ದಿ ಸಬ್ಸೆಕ್ಷನ್ ಶೆಲ್ ಬಿ ಸ್ಯಾಟಿಸ್ಫೈಡ್ ಬೈ ಆಲ್ ದ ಆಥರ್ಸ್ ಅಂತಾರೆ. ಒಂದು ಬಹಳ ಕಡಿಮೆ ಸಮಯ ಇದೆ, ಇದ್ರ ಬಗ್ಗೆ we will discuss it in the next class. ಅಂದ್ರೆ ಜಾಯಿಂಟ್ ಆಥರ್ಶಿಪ್ ಅಂದ್ರೆ ಇದು ಕಂಡೀಷನ್ ಏನು ಅಂದ್ರೆ, ಇಬ್ರು ಇದಾರೆ, ಒಬ್ಬ ಭಾರತದ ಪ್ರಜೆ ಆಗಿರ್ತಾನೆ, ಇನ್ನೊಬ್ಬ ವಿದೇಶಿ ಆಗಿರ್ತಾನೆ. ಅದನ್ನ ಪಬ್ಲಿಕೇಶನ್ ವಿದೇಶದಲ್ಲಿ ಆಯ್ತು ಅಂದ್ರೆ ಅವಾಗ ಅದರಲ್ಲಿ ಆಟೋಮ್ಯಾಟಿಕ್ ಆಗಿ ಭಾರತದಲ್ಲಿ ಕಾಪಿರೈಟ್ ಸಿಗೋದಿಲ್ಲ. ಯಾಕಂದ್ರೆ ಇಬ್ರು ಭಾರತದ ಪ್ರಜೆಗಳಾಗಿದ್ರೆ ಮಾತ್ರ ಆ ಒಂದು ಕಂಡೀಷನ್ ಅನ್ವಯಿಸ್ತೀವಿ. ಒಬ್ಬ ಭಾರತದವನಿದ್ದು ಇನ್ನೊಬ್ಬ ವಿದೇಶಿನಾಗಿದ್ರೆ ಆಟೋಮ್ಯಾಟಿಕ್ ಆಗಿ ಅದು ಕಾಪಿರೈಟ್ ಸಿಗಲ್ಲ. ಸಿಗಬೇಕು ಅಂದ್ರೆ ಸೆಕ್ಷನ್ 40-41 ಮುಂದಕ್ಕೆ ಹೋಗ್ತೀವಿ, ಅದು ಅನ್ವಯಿಸಿದ್ರೆ ಮಾತ್ರ ಸಿಗುತ್ತೆ, ಇಲ್ಲಾಂದ್ರೆ ಸಿಗೋದಿಲ್ಲ. ಇದು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಏನಕ್ಕಂದ್ರೆ ಜಾಯಿಂಟ್ ಆಥರ್ಶಿಪ್. ಹೇಳ್ರಿ ಸರ್, ಈಗ ಜಾಯಿಂಟ್ ಆಥರ್ಶಿಪ್ ಇದ್ರೆ ಸರ್, ಈಗ ಇಲ್ಲಿ ಪ್ರಜೆ ಅದನ್ನ ಯಾರಾದ್ರೂ ಕಾಂಟ್ರಾಕ್ಟ್ ಮೂಲಕ ಬೈ ಮಾಡ್ಕೊಂಡು ಬೇರೆ ಕಂಟ್ರಿಲಿ ಅದನ್ನ ಅದು ಬೇರೆ ಮಾಡಿ ಪಬ್ಲಿಷ್ ಮಾಡ್ಲಿಕ್ಕೆ ಇಲ್ಲಿ ಪಬ್ಲಿಷರ್ ಬಗ್ಗೆ ಮಾತಾಡ್ತಿಲ್ಲ ನಾವು, ಇಲ್ಲಿ ಆಥರ್ ಬಗ್ಗೆ ಮಾತಾಡ್ತೀವಿ. ಆಥರ್ ಅಂದ್ರೆ ಲೇಖಕ. ಅದನ್ನ ಖರೀದಿ ಅಂದ್ರೆ ಇವ್ರು ತಗೊಂಡು ಅವನ ಆಥರ್ ಆಗಲ್ಲ, ಅವಾಗ ಅವನ ಆಥರ್ ಆಗಲ್ಲ, ಅವನು ಪಬ್ಲಿಷರ್. ಕೃತಿಸ್ವಾಮ್ಯ ಸಿಗ್ಬೋದಲ್ಲ ಅವಾಗ ಸರ್? ಕೃತಿಸ್ವಾಮ್ಯ ಓನರ್ ಬಗ್ಗೆ ಮಾತಾಡ್ತಿಲ್ಲ ನಾವು ಕೃತಿಸ್ವಾಮ್ಯ ಆಥರ್ಶಿಪ್ ಬಗ್ಗೆ ಮಾತಾಡ್ತಿದ್ವಿ. ಯಾರದರ ಲೇಖಕ ಅವನ್ ಮಾತ್ರ ಸಂಬಂಧಪಟ್ಟಿತ್ತು ಹೊರತು ಅವನ ಪಬ್ಲಿಷರ್ ಅಲ್ಲ. ಪಬ್ಲಿಷರ್ ಬೇರೆಯವ್ರು ಯಾರ್ಯಾರು ಇರ್ಬೋದು, ಆಥರ್ ಭಾರತದವನಾಗಿರ್ಬೇಕು, ಅವಾಗ ಮಾತ್ರ ಅದು ಭಾರತದ ಕೃತಿಸ್ವಾಮ್ಯ ಹಕ್ಕು ಸಿಗ್ತದೆ. ಅರ್ಥ ಆಯ್ತೇನ್ರಿ? ಎಸ್. ಸೊ ಇಷ್ಟು ಇವಾಗ ಸಾಕು. ರೆಸ್ಟ್ ಆಫ್ ದ ಥಿಂಗ್ಸ್ ಆಲ್ಮೋಸ್ಟ್ ಡಿಸ್ಕನೆಕ್ಟ್ ಆಗುತ್ತೆ. ಐ ವಿಲ್ ಸ್ಟಾಪ್ ದ ಸ್ಕ್ರೀನ್ ಶೇರಿಂಗ್ ಅಂಡ್ ವಿಲ್ ಡಿಸ್ಕಸ್ ದಿಸ್ ಇನ್ ಡೀಟೇಲ್ ಇನ್ ದ ನೆಕ್ಸ್ಟ್ ಕ್ಲಾಸ್. ನೆಕ್ಸ್ಟ್ ಕ್ಲಾಸ್ ಇನ್ನು ಡೀಟೇಲ್ ಮಾಡೋಣ. ದಯವಿಟ್ಟು ಎಲ್ಲರನ್ನು ಜಾಯ್ನ್ ಆಗ್ರಿ. ಕ್ಲೀನ್ ಆಗಿ ವರ್ಕ್ ನಡೀತಾ ಇದೆ, ಅಲ್ಲಿ ಇನ್ನೂ ಏನು ಅಪ್ಲೋಡ್ ಮಾಡಿಲ್ಲ ನಾನು. ಬಟ್ ಯು ಪೀಪಲ್ ಜಾಯ್ನ್ ದ ಕ್ಲಾಸ್ ರೂಮ್. ಗೂಗಲ್ ಕ್ಲಾಸ್ ರೂಮ್ ಅಲ್ಲಿ ನಿಮ್ಮ ಅಫಿಷಿಯಲ್ ಮೇಲ್ ಐಡಿ